ಈ ಸಂದರ್ಭದಲ್ಲಿ ನಾವು ಈಗಾಗಲೇ ಅನೇಕ ವಿಷಯಗಳನ್ನ ಕೆಲವು ವಿಷಯಗಳಾಗಿ ನಾವು ನೋಡುತ್ತಾ ಬಂದಿದ್ದೇವೆ. ಸೊ ಅಲ್ಲಿ ನಾವು ವರಗಳ ಕುರಿತಾಗಿ ಸಭೆಯಲ್ಲಿರ್ತಕ್ಕಂಥ ವರಗಳು ಉಪಯೋಗಿಸುವಿಕೆ ಕುರಿತಾಗಿ ನಾವು ನೋಡುತ್ತಾ ಬಂದಿರತಕ್ಕಂಥವರಾಗಿದ್ದೇವೆ. ಹಾಗೆ ಇದರಲ್ಲಿ ದ ಗಿಫ್ಟ್ ಆಫ್ ಶೋವಿಂಗ್ ಮರ್ಸಿ, ಉಪಕಾರ ಅಥವಾ ಕರುಣಿಸ್ತಕ್ಕಂಥ ವರ ಕೂಡ ವಿಶ್ವಾಸಿಗಳ ಜೀವಿತದಲ್ಲಿ ಬಹಳ ಮುಖ್ಯ ಎನ್ನುವಂಥದನ್ನ ನಾವು ಧ್ಯಾನ ಮಾಡ್ತಾ ಇದ್ದೆವು. ಕಳೆದ ವಾರ ಸ್ವಲ್ಪ ಸಮಯ ಪ್ರಾರಂಭ ಮಾಡಿದೆವು. ಹಾಗಾಗಿ ಅದು ಕರ್ತನ ಉದಾಹರಣೆಯಲ್ಲೂ ಕೂಡ ನಾವು ಕಂಡವರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಆತನು ಕನಿಕರಿಸಿದನು. ನಿಜವಾಗಿಯೂ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಉದ್ದೇಶ ಆತನು ನಮ್ಮನ್ನ ಕರುಣಿಸಿ ಮನುಷ್ಯರನ್ನ ಪಾಪದಿಂದ ಬಿಡಿಸೋದಕ್ಕೋಸ್ಕರ ಶಿಲುಬೆ ಮೇಲೆ ತನ್ನ ಅಮೂಲ್ಯವಾದ ಪ್ರಾಣವನ್ನು ನಮಗೋಸ್ಕರವಾಗಿ ಕೊಡೋದಕ್ಕೆ ಬಂದನು. ಆದರೆ ಈ ಲೋಕದಲ್ಲಿ ಆತನು ಕನಿಕರಿಸಿದನು. ಅನೇಕರು ನಂಬಿದವರನ್ನ, ನಂಬದೇ ಇರುವವರನ್ನು ಕೂಡ ಆತನು ಸ್ವಸ್ಥಪಡಿಸಿದನು, ಗುಣಪಡಿಸಿದನು, ಅವರ ಮೇಲೆ ಕರುಣೆ ಇಟ್ಟು ಆತನು ಅವರ ರಕ್ಷಿಸಿದನು. ಹಾಗಾಗಿ ನಾವು ಕಾಡ್ತಾ ಬರುವಾಗ ಇದು ಕರ್ತನಾದ ಯೇಸುವೇ ಮಾದರಿಯಾಗಿ ಅದರಿಂದ ಹೇಳ್ತಕ್ಕಂಥ ಒಂದು ಸಂಗತಿಯನ್ನು ನಾವು ನೋಡುತ್ತಾ ಬಂದವರಾಗಿದ್ದೆವು. ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವಚನದಲ್ಲಿ ನಾವಿದ್ದೆವು. ಮೊದಲನೇ ಯೋಹಾನ ಪತ್ರಿಕೆ 3ನೇ ಅಧ್ಯಾಯದ 17ನೇ ವಚನ. ಮೊದಲನೇ ಯೋಹಾನ ಪತ್ರಿಕೆ 3ನೇ ಅಧ್ಯಾಯದ 17ನೇ ವಚನ. ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನ ನೋಡಿ ಕರುಣಿಸದೆ ಬಿಟ್ಟರೆ ಅವನಲ್ಲಿ ನೆಲೆಗೊಂಡಿರುವುದುಂಟೆ. ಇದು ನಾವು ನೋಡುವಾಗ ಈ ಕರುಣಿಸ್ತಕ್ಕಂತ ಒಂದು ಸಂಗತಿ, ಯಾವನಾದರೂ ಕೊರತೆಯಲ್ಲಿ ಬಿದ್ದಿರತಕ್ಕಂತ ಒಬ್ಬ ಸಹೋದರನನ್ನ ಕಂಡರೆ ಅಥವಾ ದೇವಜನರನ್ನ ಕಂಡರೆ ಕರುಣಿಸದೆ ಇದ್ದರೆ ದೇವರ ಪ್ರೀತಿ ಅವರ ನೆಲೆಗೊಳ್ಳುವುದುಂಟೆ ಎಂಬುದಾಗಿ. ನೋಡ್ರಿ, ಸ್ವಾಮಿಯು ಈ ಲೋಕದಲ್ಲಿ ಬಂದಾಗ ನಂಬಿಕೆಟ್ಟಂತ ಕರುಣಿಸಿದನು. ಮಾತ್ರವಲ್ಲದೆ ಆತನ ಮೇಲೆ ನಂಬಿಕೆ ಇರತಕ್ಕಂತ ಅನ್ಯರನ್ನು ಕೂಡ ಆತನು ಕನಿಕರಿಸಿದರೆ ಹೇಳ್ತಕ್ಕಂಥ ಸಂಗತಿಯನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಸೊ ಹಾಗಾಗಿ ಸ್ವಾಮಿಯು ಎಂತ ಕರುಣಾಮಯ ಆಗಿರ್ತಕ್ಕಂಥವನಾಗಿದ್ದನು ಹೇಳುವುದನ್ನು ನಾವು ಗಮನಿಸ್ತೇವೆ. ಸೊ ಅದರಿಂದ ಸ್ವತಃ ದೇವಕುಮಾರನಾಗಿ ಆತನ ಲೋಕದಲ್ಲಿ ಬಂದು ಎಲ್ಲ ಮಾನವರನ್ನ ಆತನು ಕರುಣಿಸಿದವನಾಗಿದ್ದಾನೆ. ಮತ್ತು ಉದ್ದೇಶ ಎಲ್ಲಾ ಮಾನವರು ರಕ್ಷಣೆಗೆ ಪಾತ್ರ ಆಗ್ಬೇಕೆಂಬುದು ಆತನ ಉದ್ದೇಶವಾಗಿತ್ತು. ಆದರೆ ಆತನ ದೃಷ್ಟಿಯಲ್ಲಿ ಮತ್ತು ಆತನಿಗೆ ಗೊತ್ತಿರತಕ್ಕಂಥ ವಿಷಯವಾಗಿತ್ತು. ಯಾರೆಲ್ಲ ರಕ್ಷಣೆ ಹೊಂದ್ತಾರೆ, ಯಾರೆಲ್ಲ ರಕ್ಷಣೆ ಹೊಂದುವುದಿಲ್ಲ ಹೇಳ್ತಕ್ಕಂಥ ವಿಷಯಗಳು ಕೂಡ ಆತನಿಗೆ ಮುಚ್ಚುಮರಿ ಆಗಿರುವಂತದ್ದಲ್ಲ. ಯಾಕಂದ್ರೆ ಆತನು ಸರ್ವಜ್ಞಾನಿಯಾಗಿದ್ದಾನೆ. ಸೊ ಹಾಗಾಗಿ ನಾವು ಒಂದೇ ಒಂದು ಉದಾಹರಣೆ ಅರ್ಥ ಮಾಡಿಕೊಳ್ಳಬಹುದು. ಅಲ್ಲಿ 10 ಜನರು ಕುಷ್ಠರೋಗಿಗಳು, ಕುಷ್ಠರೋಗಿಗಳಲ್ಲಿ ಒಬ್ಬರು ಮಾತ್ರ ಸ್ವಾಮಿ ಕಡೆಗೆ ಬರ್ತಾ ಇದ್ದಾನೆ, ಮಿಕ್ಕ 9 ಮಂದಿ ಎಲ್ಲಿ ಎಂಬುದಾಗಿ ಕೇಳುವಾಗ, ಅಂದರೆ ಸ್ವಾಮಿ 10 ಜನರ ಗುಣಪಡಿಸಿರ್ತಕ್ಕಂಥವರಾಗಿದ್ದಾರೆ. ಒಬ್ಬರನ್ನ ಕಾಣುವಾಗ ಕರ್ತನು ಎಲ್ಲ ಮಾನವರನ್ನ ಕರುಣಿಸಿರ್ತಕ್ಕಂಥವನಾಗಿದ್ದನು ಹೇಳುವಂಥದನ್ನ ನಾವು ನೋಡ್ತೇವೆ. ಆದ್ರೆ ಇವತ್ತು ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೂ ಕೂಡ ಜವಾಬ್ದಾರಿ ಇದೆ. ಕೊರತೆಯಲ್ಲಿರ್ತಕ್ಕಂಥ ಅಥವಾ ಸಭೆಗಳಲ್ಲಿ ಕೊರತೆಯಲ್ಲಿ ಬಿದ್ದಿರತಕ್ಕಂಥವರನ್ನ ನಾವು ಕರುಣಿಸಬೇಕು ಹೇಳುವಂತ ಒಂದು ಸಂಗತಿಯನ್ನ ನಾವು ನೋಡ್ತಾ ಇದ್ದೇವೆ. ಅದರಿಂದ ಒಂದು ವೇಳೆ ದೇವರ ಪ್ರೀತಿ ಇಲ್ಲ ಎಂಬುದಕ್ಕಂತ ಒಂದು ಸಂಗತಿಯನ್ನ ನೋಡುತ್ತೇವೆ. ಸೊ ಅದರಿಂದ ಪ್ರಥಮವಾಗಿ ನಾವು ನಮ್ಮ ಸಭೆಗಳಲ್ಲಿ ಮಾಡಬೇಕಾಗಿರುವಂತಹ ಸ್ಥಳೀಯ ಸಭೆಗಳಲ್ಲಿ, ತದನಂತರ ಇತರ ನಮ್ಮ ಇದೇ ರೀತಿಯ ನಂಬಿಕೆಯಲ್ಲಿ ಇರತಕ್ಕಂತ ಸಭೆಗಳಿಗೂ ಕೂಡ ನಾವು ಅವರನ್ನು ಕೂಡ ಸಂಗತಿ ಸ್ಪಷ್ಟವಾಗಿ ಕಾಣ್ತಕ್ಕಂಥದ್ದಾಗಿದೆ. ಅದು ನಮ್ಮ ಸಭೆಗೂ ಕೂಡ ಜವಾಬ್ದಾರಿಗಳಿದೆ. ಆದ್ರೆ ಪ್ರತಿಯೊಬ್ಬರು ಕೂಡ ಅದನ್ನ ನಾವು ಮುಂದೆ ಹೋಗ್ತಕ್ಕಂಥಗಳು ಇರತಕ್ಕಂಥದ್ದಾಗಿದೆ. ಸೊ ಅದರಿಂದ ಕರ್ತನಾದ ಯೇಸು ಕ್ರಿಸ್ತನು ಕರುಣಿಸಿರತಕ್ಕಂಥ ಇನ್ನೊಂದು ಉದಾಹರಣೆಯನ್ನು ಕೂಡ ನಾವು ನೋಡುವಾಗ, ಅವನು ಹೇಳ್ತಾ ಇರತಕ್ಕಂಥ ನೋಡುವಾಗ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 30-37ನೇ ವಚನದಲ್ಲಿ ನಾವು ಕಾಣುವಾಗ, ಒಬ್ಬ ಮನುಷ್ಯನು ಯೆರೂಸಲೇಮಿನಲ್ಲಿ ಘಟ್ಟ ಹಿಡಿದುಕೊಂಡು ಯೆರೂಸಲೇಮಿಗೆ ಆತನು ಹೋಗ್ತಾ ಇರತಕ್ಕಂಥವನಾಗಿದ್ದನು. ಕಳ್ಳರ ಕೈಗೆ ಆತನು ಸಿಕ್ಕಿದನು ಹೇಳ್ತಕ್ಕಾಗಿದ್ದೇವೆ. ಹೀಗೆ ಅಲ್ಲಿ ಒಬ್ಬನ ಹಾದು ಹೋಗುವಾಗ ಅದರಲ್ಲಿ ಲೇವಿಯ ಒಬ್ಬ ಭಕ್ತನ ಕುರಿತಾಗಿ, ಲೇವಿಕಾಗಿರ್ತಕ್ಕ ಮನುಷ್ಯನ ಕುರಿತಾಗಿ ನೋಡುವಾಗ ಅವನು ಹಾಗೆ ಹೋಗಿರುವಂತದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಒಬ್ಬ ಅನ್ಯ ವ್ಯಕ್ತಿ ಹೋಗುವಾಗ ಆತನನ್ನ ಉಪಚರಿಸಿ ಆತನನ್ನ ಕರುಣಿಸಿದನ ಹೇಳುವಂತ ಸತ್ಯಗಳನ್ನ ನಾವು ಅಲ್ಲಿ ಗಮನಿಸ್ತಕ್ಕಂಥವರಾಗಿದ್ದೇವೆ. ಸೊ ಅದರಿಂದ ನಾವು ನೋಡ್ತಾ ಬರುವಾಗ ನಮ್ಮ ಸಮಯ, ನಮ್ಮ ಸಂಪತ್ತು, ಇವೆಲ್ಲ ವ್ಯಯಿಸಬೇಕಾಗ್ತಾ ಇದೆ.
ಯಾಕೆಂದರೆ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಕರುಣಿಸುವಾಗ ನಾವು ನೋಡಿ, ಒಂದು ವೇಳೆ ನಮ್ಮ ನಂಬಿಕೆ ವಿಷಯದಲ್ಲಿ, ಬೋಧನೆ ವಿಷಯದಲ್ಲಿ, ಅಥವಾ ಒಂದು ವೇಳೆ ರಕ್ಷಣೆ ಹೊಂದದೇ ಇರತಕ್ಕಂಥ ವಿಷಯಗಳಿದ್ರು ಕೂಡ ಮದರ್ ತೆರೆಸರವರನ್ನ ನಾವು ನೆನಪಾಡುವಾಗ ಅವರು ಎಷ್ಟು ಕೆಲಸಗಳನ್ನ ಅವರು ಮಾಡಿದರು, ಎಷ್ಟು ಕರುಣೆಯನ್ನ ಅವರು ತೋರಿಸಿದರು. ಎಂತ ಕುಷ್ಠರೋಗಿಗಳ ಮಧ್ಯದಲ್ಲಿ ಯಾವುದಕ್ಕೂ ಬೇಡದಿರತಕ್ಕಂತ ಮನುಷ್ಯರು, ಬಾಲಕರು, ಮಕ್ಕಳು ಅವರನ್ನ ಕನಿಕರಿಸಿ ಪ್ರೀತಿಯಿಂದ ಅವರು ಸೇವೆ ಮಾಡಿದಂತ ಉದಾಹರಣೆಗಳನ್ನ ನಾವು ಕಾಣ್ತಾ ಇದ್ದೇವೆ. ಸೊ ಇಲ್ಲಿ ನಾವು ಕಾಣುವಾಗ ಅಲ್ಲಿ ಸಮರಿಯದವರು ಅವರು ಕರುಣೆ ತೋರಿಸತಕ್ಕಂತ ರೀತಿಯಲ್ಲಿ ನಾವು ಕಾಣ್ತಾ ಇದ್ದ ಸ್ವಾಮಿ ಅದನ್ನ ಹೇಳ್ತಾ ಇದ್ದಾನೆ. ಸೊ ಹಾಗೆ ಈ ಲೋಕದಲ್ಲಿ ಒಂದು ವೇಳೆ ನಮಗಿಂತಲೂ ಕರುಣೆ ತೋರಿಸತಕ್ಕಂಥವರ ಒಂದು ಸಂಖ್ಯೆ ಇದ್ದಿರ್ಲಿಕ್ಕೂ ಸಾಧ್ಯತೆ ಇದೆ, ನಾನಿಲ್ಲ ಎಂಬುದಾಗಿ ಅಲ್ಲ. ಆದ್ರೆ ಇವತ್ತು ನಮ್ಮ ಒಂದು ಜವಾಬ್ದಾರಿ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು ಯಾವ ರೀತಿಯಾಗಿ ಕರುಣಿಸಬೇಕು ಹೇಳುವಂತದನ್ನ ನಾವು ಇವತ್ತು ದೇವರ ವಾಕ್ಯದಿಂದ ಕಲಿತುಕೊಳ್ಳಬೇಕಾಗಿರ್ತಕ್ಕಂಥದ್ದಾಗಿದೆ. ಖಂಡಿತವಾಗಿ ನಾವು ಕಲಿಯಲೇಬೇಕು. ಈ ಲೋಕದಲ್ಲಿ ಕೇವಲ ಹೌದು ನಾವು ಸ್ವಾರ್ಥಕರವಾಗಿ ನಮ್ಮನ್ನು ತೋರ್ಪಡಿಸುವುದಕ್ಕೋಸ್ಕರವಾಗಿ ನಾವಿದ್ದೇವೆ. ಆದ್ರೆ ಸೇವೆಗಳಲ್ಲಿ ಈ ಕರುಣಿಸತಕ್ಕಂತ ಜವಾಬ್ದಾರಿ, ಕರುಣಿಸುವಂತ ಒಂದು ವರ ಕೂಡ ಕರ್ತನು ನಮಗಿಟ್ಟಿದ್ದಾನೆ, ಕರ್ತನು ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಪ್ರತಿಯೊಬ್ಬರ ನಾವುಗಳು ಇನ್ನೊಬ್ಬರನ್ನ ಕರುಣಿಸಿದರೆ ಕರ್ತನಲ್ಲಿ ನಾವು ಪ್ರೀತಿ ಹುಟ್ಟುವುದನ್ನ ವ್ಯಕ್ತವಾಗ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಕಲಿಸಿಕೊಡ್ತಾ ಇದೆ. ಹಾಗಾಗಿ ನಾವು ಗಮನಿಸ್ತಾ ಬರುವಾಗ ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು ಎಷ್ಟು ಕರುಣಿಸುತ್ತಾ ಇದ್ದೇವೆ ಹೇಳುವುದನ್ನ ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ಎಷ್ಟೋ ವಿಶ್ವಾಸಿಗಳ ಒಂದು ಸ್ಥಿತಿಗಳನ್ನ ನಾವು ಗಮನಿಸುವಾಗ ಒಂದು ವೇಳೆ ಆರ್ಥಿಕವಾಗಿರ್ತಕ್ಕಂಥ ವಿಷಯದಲ್ಲಿ ತೊಂದರೆ ಅನುಭವಿಸತಕ್ಕಂಥವರಿದ್ದಾರೆ, ಅಥವಾ ಅನಾರೋಗ್ಯದಿಂದ ಬಳಲುತ್ತಾ ಇರ್ತಕ್ಕಂಥವರಿದ್ದಾರೆ. ಸೊ ಇವರೆಲ್ಲರ ಒಂದು ವಿಷಯದಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ವಿಶ್ವಾಸಿಗಳ ಮಧ್ಯದಲ್ಲಿ ನಾವು ಹೇಗಿದ್ದೇವೆ, ಸೊ ವಿಶ್ವಾಸಿಗಳನ್ನ ನಾವು ಹೇಗೆ ಪರಾಮರ್ಶಿಸ್ತಾ ಇದ್ದೇವೆ ಹೇಳುವುದನ್ನ, ಅಥವಾ ನಮಗಿರ್ತಕ್ಕಂಥ ಆದಾಯದಲ್ಲಿ, ನಮಗಿರ್ತಕ್ಕಂಥ ಸಮಯಗಳು, ನಮಗಿರ್ತಕ್ಕಂಥವ್ರನ್ನ ನಾವು ಬೇಯಿಸ್ತಾ ಇದ್ದೇವೆ, ಮತ್ತು ಅವರಿಗೋಸ್ಕರವಾಗಿ ಎಷ್ಟು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಎಷ್ಟು ಭಾರವುಳ್ಳವರಾಗಿದ್ದೇವೆ ಹೇಳ್ತಕ್ಕಂಥ ಸಂಖ್ಯೆನ ಮೊಟ್ಟ ಮೊದಲಾಗಿರ್ತಕ್ಕಂಥದ್ದಾಗಿದೆ. ಇದು ಕೂಡ ಮಾತ್ರವಾಗಿರ್ತಕ್ಕಂಥ ಸೇವೆಯಲ್ಲಿ ಒಂದಾಗಿದೆ. ಹಾಗಾಗಿ ಕರ್ತನ ಭಕ್ತರ ಕರುಣಿಸತಕ್ಕಂತ ಒಂದು ಕಾರ್ಯ ಖಂಡಿತವಾಗಿಯೂ ಆಗಬೇಕಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ನಾವು ಹೆಚ್ಚಾಗಿ ನನ್ನನ್ನು ಹಿಡ್ಕೊಂಡೆ ನಾನು ಹೇಳ್ತಕ್ಕಂಥದ್ದು, ಹಾಗೆ ಹೆಚ್ಚಾಗಿ ನಾವು ಸೈದ್ಧಾಂತಿಕವಾಗಿರ್ತಕ್ಕಂಥ ವಿಷಯಗಳನ್ನ ಹಾಗೆ ನಾವು ಬೋಧಿಸ್ತೇವೆ, ಅದನ್ನ ನಾವು ಕಾರ್ಯರೂಪಕ್ಕೆ ತರುವಲ್ಲಿ ನಾವು ಸೋತೋಗ್ತಾ ಇದ್ದೇವೆ ಹೇಳುವಂಥದ್ದು ಕೂಡ ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಸೊ ಹಾಗಾಗಿ ನಾವು ಎಲ್ಲಿ ಹಿಂದಿದ್ದೇವೆ, ಅಥವಾ ಯಾವ್ದಕ್ಕೋಸ್ಕರವಾಗಿ ಸಾಧ್ಯ ಆಗ್ತಾ ಇಲ್ಲ, ಒಂದು ವೇಳೆ ಮಾಡುವಂತ ಮನಸ್ಸು, ಹೃದಯ ಎರಡೂ ಇದೆಯಾ, ಸೊ ಇದ್ದಾಗ್ಲೂ ಕೂಡ ಎಲ್ಲಿ ವಿಫಲ, ಎಲ್ಲ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಕರ್ತನ ಪಾದಬಡಿಯಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ಈ ಕರುಣಿಸುವಂತ ಒಂದು ವಿಷಯದಲ್ಲಿ ಕೂಡ ನಾವು ಮುನ್ನಡೆಗೆ ಬರಬೇಕಾಗಿದೆ. ಸೊ ಈ ಕರುಣಿಸ್ತಕ್ಕಂಥ ಒಂದು ಸಂಗತಿ ಕೂಡ ಅನೇಕ ಬಾರಿ ನಾವು ಸ್ವಂತ ಜನರನ್ನು ಮಾತ್ರವೇ ಕರುಣಿಸ್ತಕ್ಕಂಥ ಸಂಗತಿಗಳಿಗೆ ಬಂದು ನಿಲ್ತೇವೆ. ಆದ್ರೆ ಕರ್ತನ ಭಕ್ತರಾದ ನಾವುಗಳು ಎಲ್ಲ ಭಕ್ತರು ಅಂದ್ರೆ ಒಂದೇ ರೀತಿಯಾಗಿರ್ತಕ್ಕಂಥ ನಂಬಿಕೆ ಇರತಕ್ಕಂಥ ಎಲ್ಲ ಭಕ್ತರನ್ನು ಕೂಡ ನಾವು ಕರುಣಿಸುವಂತ ಒಂದು ಸಂಗತಿ ಇದೆ. ಅದು ಭಾಷಾ ಭೇದವಾಗಿ ಆಗಲಿ, ಅಥವಾ ಕುಲಗಳಾಗಲಿ, ಗೋತ್ರಗಳಾಗಲಿ, ರಾಜ್ಯಗಳಾಗಲಿ, ದೇಶಗಳಾಗಲಿ, ಅಥವಾ ಯಾವುದೂ ಕೂಡ ಇದಕ್ಕೆ ಅಡ್ಡ ಬರತಕ್ಕಂಥದ್ದಲ್ಲ. ಹಾಗಾಗಿ ಯಥಾರ್ಥವಾಗಿ ಕರುಣೆಯನ್ನ ನಾವು ಅಭ್ಯಾಸಿಸಿಕೊಳ್ಳಬೇಕೆಂಬುದು ದೇವರ ವಾಕ್ಯದ ತಾತ್ಪರ್ಯವಾಗಿದೆ. ಅದಕ್ಕೋಸ್ಕರವಾಗಿ ಯೋಹಾನನ ಪತ್ರಿಕೆಯ 17ನೇ ವಚನದಲ್ಲಿ ಸ್ಪಷ್ಟವಾಗಿ ನಾವು ಕಾಣತಕ್ಕಂಥ ಒಂದು ಸಂಗತಿಯಾಗಿದೆ. ಈ ಬಾರಿಗಳಲ್ಲಿ ಅದು ವಿಶ್ವಾಸಿಗಳ ನಾವು ಅಥವಾ ಅನೇಕ ದೇವಜನರ ಮಧ್ಯದಲ್ಲಿ ಈ ಕರುಣೆಯನ್ನ ವ್ಯಕ್ತಪಡಿಸುವಂತದ್ದು ನಮ್ಮ ಕರ್ತವ್ಯವಾಗಿದೆ. ಇದನ್ನು ಕೂಡ ಮರೆತು ಬಿಟ್ಟಿರತಕ್ಕಂಥ ಅನುಭವದಲ್ಲಿ ಅನೇಕರು ಇದ್ದ ಹಾಗೆ ತೋರ್ತಾ ಇದೆ. ಸೊ ಅದು ಹಾಗಾಗಬಾರ್ದು. ಖಂಡಿತವಾಗಿ ಸಭೆಯಲ್ಲಿ ಈ ಕರುಣಿಸತಕ್ಕಂಥ ವರಗಳು ಕರ್ತನು ಇಟ್ಟಿದ್ದಾನೆ. ಹಾಗಾಗಿ ಕರ್ತನು ಅದರ ಅರ್ಥ ನಾವು ನೋಡ್ತಾ ಬರ್ರಿ, ಸಹೋದರ ನೋಡಿ ಕರುಣಿಸದೆ ಬಿಟ್ಟರೆ ದೇವ ನೀತಿಯವನಲ್ಲಿ ನೆಲೆಗೊಳ್ಳುವುದುಂಟೆ ಎಂಬುದಾಗಿ. ಸೊ ಅದರಿಂದ ಕರುಣಿಸುವಂತ ಒಂದು ಸಂಗತಿ, ಕರ್ತನು ಎಲ್ಲರನ್ನ ಕರುಣಿಸಿದನು. ಹಾಗಾಗಿ ಆ ಕರುಣಿಸುವಂತ ಒಂದು ಸಂಗತಿ ಎಲ್ಲರಲ್ಲೂ ಇಟ್ಟಿದ್ದಾನೆ, ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅವಶ್ಯಕ ನಾವು ಬೇಡ. ಹಾಗಾಗಿ ಎಲ್ಲರೂ ಒಂದು ವೇಳೆ ಆ ಸಾಮರ್ಥ್ಯಗಳಲ್ಲಿ ವಿಭಿನ್ನತೆ ಇರಬಹುದು, ಕರುಣಿಸತಕ್ಕಂಥ ಸಂಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಸಾಮರ್ಥ್ಯಗಳಲ್ಲಿ ವಿಭಿನ್ನತೆ ಇರಬಹುದು. ಒಂದು ವೇಳೆ ಆದಾಯ ಅಥವಾ ಹಣ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿಗಳು ಕೂಡ ಇರಬಹುದು. ಆದ್ರೆ ಆ ಕರುಣೆಯು ಕೂಡ ಪ್ರಾರ್ಥನಾ ರೂಪದಲ್ಲಿ ಅದು
ಬರ್ತಕ್ಕಂಥ ಕರುಣೆಯಾಗಿ ಇರಬೇಕೆಂಬುದು ನನ್ನ ಅಭಿಪ್ರಾಯವಾಗಿದೆ. ಅದು ಕರ್ತನಿಗೆ ಗೊತ್ತಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಒಂದು ವೇಳೆ ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯವಾಗದೆ ಅಥವಾ ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಅಥವಾ ಅವರ ಜೀವನಾವಶ್ಯಕ ವಸ್ತುಗಳನ್ನು ಪೂರೈಸಿಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಒಂದು ವೇಳೆ ಮುಂದುವರಿತಾ ಇರತಕ್ಕಂಥವ್ರನ್ನ ದೇವರು ಕೇಳುವುದಿಲ್ಲ. ದೇವರಿಗೆ ಗೊತ್ತಿದೆ, ಅವನು ಕರುಣಿಸ್ತಾ ಇದ್ದಾನೆ, ಅವನಿಗೆ ಕೊಡತಕ್ಕ ಸಾಮರ್ಥ್ಯ ಇಲ್ಲ ಹೇಳುವಂಥದ್ದು ಗೊತ್ತು. ಕಡೆ ಪಕ್ಷ ಅವರು ಖಂಡಿತವಾಗಿಯೂ ಪ್ರಾರ್ಥನೆ ಆದರೂ ಮಾಡಿಕೊಂಡು ಮುಂದುವರಿತಕ್ಕಂಥಾಗಿದ್ದಾರೆ. ಆದ್ರೆ ಕರುಣಿಸುವಂತವರ ಇದು ನಾನು ಅನೇಕ ಸಂದರ್ಭಗಳಲ್ಲಿ ಬಾಂಬೆ ಅಥವಾ ದೊಡ್ಡ ದೊಡ್ಡ ಸಿಟಿಗಳ ಕುರಿತಾಗಿ ನಾನು ಕೆಲವು ಪತ್ರಿಕೆಗಳಲ್ಲಿ ಅಥವಾ ಕೆಲವು ಸಂಗತಿಗಳಲ್ಲಿ ನಾನು ಕೇಳುವಾಗ ಅನೇಕರು ಬ್ಯುಸಿ. ಯಾರು ಒಂದು ವೇಳೆ ಪಕ್ಕದವರಿಗೆ ಯಾವ ಒಂದು ಸ್ಥಿತಿ ಬಂದರೂ ಕೂಡ ನಾನು ಅದನ್ನ ನೋಡಿಕೊಳ್ಳದೆ ಇರತಕ್ಕಂಥ ಪರಿಸ್ಥಿತಿಗೆ ಈ ಲೋಕ ಬಂದು ನಿಂತಿದೆ. ನಾವು ಅವಿಶ್ವಾಸಿಗಳ ಕುರಿತಾಗಿ ಹೇಳುವುದು ಬೇಡ, ವಿಶ್ವಾಸಿಗಳ ಇವತ್ತು ಬ್ಯುಸಿ. ಹಾಗಾಗಿ ನಾವು ಸೇವೆಗೆ ನಮಗೆ ಸಮಯ ಇಲ್ಲದಂತ ಒಂದು ಪರಿಸ್ಥಿತಿಯನ್ನ ಕಾಣ್ತಾ ಇದ್ದೇವೆ. ಆದ್ರೆ ದೇವರ ವಾಕ್ಯ ಹೇಳುವಂಥದ್ದು, ನಾವು ಮೊಟ್ಟ ಮೊದಲಾಗಿ ಮನೆಯಲ್ಲಿ ಅಂದರೆ ಸಭೆಯಲ್ಲಿ ಕರುಣಿಸುವುದನ್ನ ನಾವು ಅಭ್ಯಾಸ ಮಾಡಿಕೊಂಡರೆ ನಂತರ ಸಮಾಜಗಳಲ್ಲಿ ಅಥವಾ ಜನರ ಮಧ್ಯದಲ್ಲಿ ನಾವು ಕರುಣೆಗಳನ್ನು ತೋರಿಸಲಿಕ್ಕೆ ನಮಗೆ ಸಾಧ್ಯವಾಗ್ತಕ್ಕಂಥದ್ದಾಗಿದೆ. ಸ್ವಾಮಿಯು ಕರ್ತನ ಭಕ್ತರಾಗತಕ್ಕ ಶಿಷ್ಯರನ್ನೂ ಕೂಡ ಕರುಣಿಸಿದನು ಮತ್ತು ಲೋಕದ ಜನರನ್ನು ಕೂಡ ಆತನು ಕರುಣಿಸಿದ ಉದಾಹರಣೆಗಳನ್ನು ನಾವು ಕಳೆದ ವಾರ ಧ್ಯಾನ ಮಾಡಿರ್ತಕ್ಕಂಥವರಾಗಿದ್ದೇವೆ. ಸೊ ಅದರಿಂದ ನಮ್ಮ ಜೀವನದಲ್ಲಿ ನಾವು ಕರುಣೆಯನ್ನ ಖಂಡಿತವಾಗಿ ಅಭ್ಯಾಸ ಮಾಡಿಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದಾಗಿದೆ. ಅನೇಕ ಸಾರಿ ನಾವು ವಿಶ್ವಾಸಿಗಳಾಗಿ ನಾವು ಕರುಣಿಸದೆ ಬೇರೆ ಏನೆಲ್ಲ ಹೇಳ್ಬಿಡ್ತೇವೆ, ಅಥವಾ ಯಾರೋ ಒಂದು ಸಮಸ್ಯೆಗಳಲ್ಲಿ ಸಿಲುಕಾಕೊಂಡಿರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸಿಲುಕಿ ಹಾಕೊಂಡಿರ್ತಕ್ಕಂಥ ಪರಿಸ್ಥಿತಿಯಲ್ಲೋ ಇನ್ನು ಯಾವುದೋ ಪರಿಸ್ಥಿತಿಗಳಲ್ಲಿ ಸಿಲುಕಿ ಹಾಕಿಕೊಂಡಿರುವಾಗ ದೇವರ ವಾಕ್ಯ ನಮಗೆ ಹೇಳುವುದು ನಾವು ಅವರನ್ನ ಕರುಣಿಸಿ. ಅದರಿಂದ ಉಳಿದ ವಾಗ್ವಾದಗಳು, ಉಳಿದ ವಿಷಯಗಳು ನಾವು ಪ್ರಶ್ನೆ ಮಾಡತಕ್ಕಂಥದ್ದು ಅಲ್ಲ. ಅನೇಕರು ಆ ರೀತಿಯಾಗಿ ಪ್ರಶ್ನೆ ಮಾಡುವಂತ ಒಂದು ಸಂಗತಿ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ಅವರ ನಂಬಿಕೆ, ಅವರ ಒಂದು ಪರೀಕ್ಷೆ ಅಥವಾ ಅವರಿಗೆ ಸಂಬಂಧಪಟ್ಟಿರತಕ್ಕಂಥ ಸಂಗತಿಗಳನ್ನ ದೇವರು ಮುಂದೆ ಅವರು ಲೆಕ್ಕ ಕೊಡ್ತಕ್ಕಂಥದ್ದಾಗಿದ್ದಾರೆ ವಿನಃ ಅದು ಅವರ ಕುರಿತಾಗಿ ನಾವು ಚರ್ಚೆ ಮಾಡುವಂಥದ್ದು, ನಾವು ಮಾತನಾಡಿಕೊಳ್ಳುವಂಥದ್ದಕ್ಕೆ ದೇವರು ನಮಗೆ ಅಪ್ಪಣೆ ಕೊಡ್ತಾ ಇಲ್ಲ. ನಮ್ಮ ಕರ್ತವ್ಯ ಏನಿದೆ, ನಮ್ಮ ಕರುಣೆ ಏನಿದೆ, ನಾವು ಅದನ್ನು ತೋರಿಸುವುದಕ್ಕೋಸ್ಕರವಾಗಿ ಕರ್ತರು ನಮ್ಮನ್ನ ಇಟ್ಟಿದ್ದ ವಿನಃ ನಾವು ಅವರ ಮೇಲೆ ಮೇಲ್ವಿಚಾರಣೆ ಮಾಡುವುದಕ್ಕೋಸ್ಕರವಾಗಿ ಅಥವಾ ಅವರನ್ನ ಟೀಕಾತ್ಮಕವಾಗಿ ಬಳಸತಕ್ಕಂಥದ್ದಾಗ್ಲಿ ಅಥವಾ ಅವರ ಹಿನ್ನೆಲೆಗಳನ್ನ ನಾವು ವಿವೇಚನೆ ಮಾಡತಕ್ಕಂಥ ಹಕ್ಕು ನಮಗೆ ಇಲ್ಲ. ಕರುಣಿಸ್ತಕ್ಕಂಥ ಒಂದೇ ಸಂಗತಿಯನ್ನ ಕರ್ತರು ನಮ್ಮ ಮೇಲೆ ನಾವು ಅದರಿಂದ ಪ್ರಿಯರೇ, ನಾವು ಕರುಣೆಯನ್ನ ಅಭ್ಯಾಸ ಮಾಡೋಣ. ಕರುಣೆಯನ್ನ ನಾವು ಅನೇಕರನ್ನ, ಭಕ್ತರನ್ನ ಅಥವಾ ನಮ್ಮ ಸಭೆಯ ವಿಶ್ವಾಸಗಳನ್ನ, ಕಷ್ಟದಲ್ಲಿರ್ತಕ್ಕಂಥವರನ್ನ, ವಿಧವೆಯರನ್ನ ಅಥವಾ ಅನೇಕರನ್ನ, ಅಬಲೆಯರನ್ನ, ಸಮಸ್ಯೆಯಲ್ಲಿರ್ತಕ್ಕಂಥವರನ್ನ ನಾವು ಹೆಚ್ಚಾಗಿ ಅವರನ್ನ ಕರುಣಿಸುವ ಕಡೆ ನಮ್ಮ ಗಮನ ಹರಿಸತಕ್ಕಂಥ ಗಮನ ಹರಿಸೋಣ. ಈ ಒಂದು ಆತ್ಮ ಜೀವಿತದಲ್ಲಿ ಬಹಳ ಮುಖ್ಯವಾದದ್ದು ಕರುಣೆಯ ಒಂದು ವರ ಬಹಳ ಮುಖ್ಯವಾಗಿದೆ. ಕರ್ತನು ತನ್ನ ಭಕ್ತ ಕೊಟ್ಟಿದ್ದಾನೆ, ಪ್ರತಿಯೊಬ್ಬರಿಗೂ ಕೂಡ ಈ ವರ ಇದೆ. ಕರ್ತನು ನಮ್ಮನ್ನ ಕರುಣಿಸಿದ್ದಾನೆ ಹೇಳ್ತಕ್ಕಂಥ ಒಂದು ಸಂಗತಿ ನಮ್ಮೆಲ್ಲರಿಗೆ ಕರುಣೆ ಹೇಳ್ತಕ್ಕಂಥದ್ದು ಖಂಡಿತವಾಗಿರ್ತಕ್ಕಂಥ ಒಂದು ವರವಾಗಿದೆ. ಸೊ ಆ ವರವನ್ನ ಕರ್ತನ ಮಹಿಮೆಗಾಗಿ ಅದು ಉಪಯೋಗಿಸಿಕೊಡ್ತಕ್ಕಂಥ ಒಂದು ಕರ್ತವ್ಯ ನಮ್ಮದಾಗಿದೆ. ಬೇರಾದರಿಂದ ಕರುಣಿಸ್ತಕ್ಕಂಥ ವರಗಳಲ್ಲಿಯೂ ಕೂಡ ಅನೇಕರು ತಪ್ಪಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ರೆ ಅದು ಕರ್ತನ ಮುಂದೆ ಪ್ರತಿಯೊಂದು ವಿಷಯದಲ್ಲೂ ನಾವು ಲೆಕ್ಕ ಕೊಡ್ಲಿಕ್ಕೆ ಉಂಟು. ಹಾಗಾಗಿ ಯಾರು ಕೂಡ ದೇವರ ಮುಂದೆ ನಾವು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಪ್ರತಿಯೊಬ್ಬರು ಕೂಡ ನಾವು ಲೆಕ್ಕ ಕೊಡ್ತಕ್ಕಂಥವ್ರು ಆಗಿದ್ದೇವೆ. ಸೊ ಆದ್ರಿಂದ ನಮ್ಮ ವಿಶ್ವಾಸಿಗಳು ಅಥವಾ ನಮ್ಮ ಸಭೆಗಳಲ್ಲಿ ಇರ್ತಕ್ಕಂಥವ್ರು ಅಥವಾ ನಮ್ಮದೇ ಆಗಿರ್ತಕ್ಕಂಥ ಅದೇ ರೀತಿಯ ನಂಬಿಕೆಯಲ್ಲಿ ಇರ್ತಕ್ಕಂಥ ಸಭೆಗಳವರು ಅವರ ಕ್ಷೇಮಗಳನ್ನ ವಿಚಾರಣೆ ಮಾಡತಕ್ಕಂಥದ್ದು ಅಥವಾ ಅವರನ್ನ ಕರುಣಿಸುವಂತ ಒಂದು ಸಂಗತಿ ನಮ್ಮ ಮೇಲಿದೆ. ಹಾಗಾಗಿ ತದನಂತರವಾಗಿ ಕರುಣಿಸುವಂಥದ್ದು ಕೂಡ ಇದೆ. ಸಮಾಜದ ಜನರನ್ನು, ಅನ್ಯರನ್ನು ಪ್ರೀತಿಸುವುದು ಅಥವಾ ಅವರು ಕಷ್ಟದಲ್ಲಿರತಕ್ಕಂಥ ಪರಿಸ್ಥಿತಿಗಳಲ್ಲಿ ಸಹಾಯ ಮಾಡುವಂಥದ್ದು ಕೂಡ ನಮ್ಮ ಕರ್ತವ್ಯವಾಗಿದೆ. ಅನೇಕರು ಹಾಗೆ ಮಾಡ್ತಾ ಇರುವಂಥದ್ದು ಕೂಡ ಒಳ್ಳೆಯ ಒಂದು ಸಂಗತಿಯಾಗಿದೆ. ಅದು ದೇವರ ವಾಕ್ಯ, ದೇವರು ಮೆಚ್ಚುವಂತ ಒಂದು ಕಾರ್ಯ ಆಗಿದೆ. ಸೊ ಅದರಿಂದ ನಾವು ವಿಷಯದಲ್ಲಿ ಸ್ತೋತ್ರ ಮಾಡೋಣ. ಕೂಡ ಅದನ್ನ ಕಲ್ತುಕೊಂಡು ಅನ್ಯರಿಗೆ ಅಥವಾ ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡ್ತಕ್ಕಂಥ ಪ್ರವೃತ್ತಿಯನ್ನ ನಾವು ಅಂದ್ರೆ ಕರುಣಿಸುವಂತ ಆ ಒಂದು ಕರುಣೆಯ ಸ್ವಭಾವವನ್ನು ನಾವು ಅಭ್ಯಾಸ ಮಾಡಿಕೊಂಡು ನಾನು ನನ್ನ ಕರ್ತನು ಕಲಿಸಿದ್ದಾನೆ, ನಾನೇ ಹಾಗೆ ರಕ್ಷಿಸಬೇಕು, ಒಟ್ಟವರು ರಕ್ಷೆ ಹೊಂದುವುದಕ್ಕೋಸ್ಕರವಾಗಿ ಕರುಣಿಸಬೇಕು. ಎರಡನೇದಾಗಿ ನಾವು ರಕ್ಷಣೆ ಇರ್ತಕ್ಕಂಥ ಆ ವ್ಯಕ್ತಿಗಳು ಅವರಿಗೂ ಕೂಡ ಈ ಲೋಕದಲ್ಲಿ ಅಥವಾ ಸಮಾಜದಲ್ಲಿ ನಾವು ಅವರನ್ನ
ಕರುಣಿಸ್ತಕ್ಕಂತ ಒಂದು ಸ್ವಭಾವಗಳನ್ನು ನಾವು ಅಭ್ಯಾಸ ಮಾಡುತ್ತಾ ಮುಂದಕ್ಕೆ ನಾವು ಹೋಗೋಣ. ದೇವರು ಈ ಒಂದು ಸಂಗತಿಗಳನ್ನ ಆಶೀರ್ವಾದ ಮಾಡ್ಲಿ. ನಾನು ಮುಂದಕ್ಕೆ ಹೋಗ್ತಕ್ಕಂಥವನಾಗಿದ್ದೇನೆ. ಸಭೆಯಲ್ಲಿ ಬಹಳ ಪ್ರಾಮುಖ್ಯವಾಗಿ ಇಲ್ಲಿಗೆ ಪ್ರಾಮುಖ್ಯವಾಗಿರತಕ್ಕಂಥ ಈ ಎಲ್ಲಾ ವರೆಗಳನ್ನ ನಾನು ಸಂಕ್ಷಿಪ್ತವಾಗಿ ಮುಗಿಸ್ತಾ ಇದ್ದೇನೆ. ಎರಡು ವಿಷಯಗಳು ಮಾತ್ರ ಸಭಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದನ್ನ ನಾನು ಮುಂದಕ್ಕೆ ನಾನು ಹೋಗ್ತಕ್ಕಂಥವಾಗಿದ್ದೇನೆ. ವಿಶೇಷವಾಗಿ ಒಂದು ವಿಷಯಗಳು ಈ ದಿನಮಾನಗಳಲ್ಲಿಯೂ ಕೂಡ ಸಭೆಗಳಲ್ಲಿ ನಾವು ತಿಳ್ಕೊಳ್ಳಬೇಕಾಗಿರುವುದು, ಯವನಸ್ಥರುಗಳು ಅಥವಾ ನಮ್ಮ ವಿಶ್ವಾಸಿಗಳು ಅಥವಾ ನಾವೆಲ್ಲರೂ ಕೂಡ ಬಹಳ ಪ್ರಾಮುಖ್ಯವಾದಂತ ಒಂದು ಸಂಗತಿಯನ್ನ ನಾವು ಅರ್ಥ ಮಾಡಿಕೊಳ್ತಾ ಮುಂದಕ್ಕೆ ಹೋಗಬೇಕು. ಇದರ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಭೆಯನ್ನ ಅಸಡ್ಡೆ ಮಾಡುವಂಥದ್ದು. ಇವತ್ತು ಸಭೆಯನ್ನ ಅಸಡ್ಡೆ ಮಾಡತಕ್ಕಂತ ಒಂದು ಕಾರ್ಯ ಅನೇಕ ವಿಷಯದಲ್ಲಿ ವಿಶ್ವಾಸಿಗಳು ಸಭೆಯನ್ನ ಅಸಡ್ಡೆ ಮಾಡುವಂತ ಒಂದು ಸಂಗತಿ. ಅದಕ್ಕೆ ಪೌಲನು ಕೇಳ್ತಾ ಇದ್ದಾನೆ, ಯಾಕಂದ್ರೆ ಕರ್ತನ ಯೇಸು ಕ್ರಿಸ್ತನು ಸ್ವಂತ ರಕ್ತದಿಂದ ಸಂಪಾದಿಸಿಕೊಂಡಿರ್ತಕ್ಕಂಥ ಈ ಸಭೆಯಲ್ಲಿ ವಿಶ್ವಾಸಿಗಳನ್ನಾಗಿಯೋ ಅಥವಾ ಉಪದೇಶಕರನ್ನಾಗಿಯೋ ಹೀಗೆ ಆತನು ಸೇವಕರನ್ನಾಗಿಯೋ ಆತನು ಇಟ್ಟಿದ್ದಾನೆ. ಸೊ ಹೀಗೆ ನಮ್ಮನ್ನಿಟ್ಟಿರುವಾಗ ಸಭೆಗಳನ್ನ ಅಸಡ್ಡೆ ಮಾಡುವಂತ ಒಂದು ಕಾರ್ಯಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸಭಾ ಕೂಟಗಳಿಗೆ, ಸಭಾ ಕಾರ್ಯಗಳಿಗೆ ಅಥವಾ ಸಭಾ ಸಮ್ಮೇಳನಕ್ಕೆ ಅನೇಕ ವಿಶ್ವಾಸಿಗಳು ಗೈರು ಹಾಜರಾಗ್ತಕ್ಕಂಥ ಒಂದು ಪ್ರವೃತ್ತಿ ಮುಂದುವರೆದಿದೆ. ಸೊ ಇದು ನಾವು ನೋಡುವಾಗ ಅನಾವಶ್ಯವಾಗಿ ಅದು ಆಗ್ತಾ ಇರ್ತದೆ. ಒಂದು ವೇಳೆ ಅತಿ ಅವಶ್ಯವಾಗಿ ಸಂದರ್ಭಗಳು ಬಂದಾಗ ಇರುವಂತದ್ದು ಅದು ಕರ್ತನಿಗೆ ಗೊತ್ತಿರುವಂತದ್ದಾಗಿದೆ. ಕರ್ತರು ನಮ್ಮನ್ನು ನೋಡ್ತಾ ಇರ್ತಕ್ಕಂಥ ಒಂದು ಸಂಗತಿಗಳಾಗಿದೆ. ಮೊದಲನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯದ 22ನೇ ವಚನದಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಸಭೆಯನ್ನ ಅಸಡ್ಡೆ ಮಾಡುತ್ತೀರೋ? ಯಾವಾಗಾದ್ರೂ ಬಂದ್ರಾಯ್ತು, ಈ ಸಂಡೆ ಹೋಗದೆ ಇದ್ರೆ ಮುಂದಿನ ಸಂಡೆ ಹೋದ್ರಾಯ್ತು. ಇದೆಲ್ಲ ಸಂಗತಿಗಳು ಬದಲಾಗಬೇಕಾಗಿದೆ. ಇದೆಲ್ಲ ಸಂಗತಿಗಳು ನಾವು ರಕ್ಷಣೆ ಹೊಂದಿದ್ದೇವೆ, ಅಲ್ಲೇ ಇದ್ಬಿಟ್ಟಿದ್ದೇವೆ. ಪಾಪ ಪರಿಹಾರ ಆಗಿದೆ ಎಂಬುದಾಗಿ ಅಂದ್ಕೊಳ್ತೇವೆ, ಪಶ್ಚಾತ್ತಾಪ ಪಟ್ಟಿದ್ದೇವೆ, ನಂಬಿಕೆ ಇಟ್ಟಿದ್ದೇವೆ, ದೀಕ್ಷಾ ಸ್ಥಾನ ಆಯ್ತು, ಅಲ್ಲಿಗೆ. ಸೊ ಅಲ್ಲಿಂದ ಮುಂದಕ್ಕೆ ಯಾಕೆ ವಿಶ್ವಾಸಿಗಳು ಅಥವಾ ದೇವಜನರು ಹೋಗ್ತಾ ಇಲ್ಲ, ನಾವು ತುಂಬಾ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ರಕ್ಷಣೆ ಹೊಂದಿದವರು ನಾವು ಸಾಮಾನ್ಯವಾಗಿ ನಮ್ಮ ಸಹೋದರ ಸಭೆಗಳಲ್ಲಿ ನಿಜವಾಗಿರ್ತಕ್ಕಂಥ ವಿಷಯ ಕೂಡ ಹೌದು. ಅದು ಯಾರೆಲ್ಲ ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದಾರೋ ಅವರೆಲ್ಲರೂ ಅವರವರಿರ್ತಕ್ಕಂಥ ಒಂದು ರಕ್ಷಣೆ ಹೊಂದಿದ್ರೆ ಆ ರಕ್ಷಣೆಯನ್ನ ತೆಗೆದು ಹಾಕುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಅದು ನಿಜವಾಗಿ ರಕ್ಷಣೆ ಹೊಂದಿರತಕ್ಕಂಥ ವ್ಯಕ್ತಿಯ ರಕ್ಷಣೆಯನ್ನ ನಾವು ಯಾರಿಗ ತೆಗೆದು ಹಾಕ್ಲಿಕ್ಕೆ ಸಾಧ್ಯವಲ್ಲ. ಸೊ ಆದ್ರೆ ಪ್ರಿಯರೇ, ಈ ಸಭಾ ಜೀವಿತದಲ್ಲಿ ಕರ್ತರು ನಮ್ಮನ್ನಿಟ್ಟಿದ್ದಾನೆ. ಈ ಸಭಾ ಜೀವಿತದಲ್ಲಿ ನಮಗೊಂದು ಜವಾಬ್ದಾರಿಯನ್ನು ಆತನು ಇಟ್ಟಿದ್ದಾನೆ. ನಾವು ಅನೇಕರು ವಾರದ ಮೊದಲೇ ದಿನದಲ್ಲಿಯೂ ಕೂಡ ಸಭೆಗೆ ಅಸಡ್ಡೆಯಾಗಿ ವರ್ತಿಸ್ತಾ ಇರುವುದನ್ನು ನಾವು ಗುರುತಿಸ್ತೇವೆ. ಅನೇಕ ಕಡೆಗಳಲ್ಲಿ ಆ ತರದ ಒಂದು ಸನ್ನಿವೇಶಗಳು ಏರ್ಪಾಟಾಗ್ತಾ ಇದೆ. ನೋಡಿ, ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ, ನಾವು ಆರಾಧನೆಗೆ ಬಹಳ ಗಂಭೀರವಾಗಿ ಬಂದು ಆ 4 ವಿಷಯಗಳನ್ನ ನಾವು ಮರೆತು ಹೋಗಿರ್ತಕ್ಕಂಥ ಅನುಭವದಲ್ಲಿರ್ತೇವೆ. ಕೆಲವರು ಅನ್ಯೋನ್ಯತೆ ಮಾಡಿಕೊಂಡು, ರೊಟ್ಟಿ ಮುರಿಕೊಂಡು, ಪ್ರಾರ್ಥನೆ ಇಲ್ಲದೆ, ಬೋಧನೆ ಇಲ್ಲದೆ ಹೋಗ್ತಕ್ಕಂಥ. ಕೇವಲ ರೊಟ್ಟಿ ಮುರಿಯೋದಿದ್ರೆ ಸಾಕು, ಪ್ರಾರ್ಥನೆ ಇಲ್ಲ, ಪ್ರಾರ್ಥನೆಗೆ ಜೊತೆಯಲ್ಲಿಲ್ಲ, ಅನ್ಯೋನ್ಯತೆಗೆ ಇಲ್ಲ, ಆನಂತರ ಬೋಧನೆಗಿಲ್ಲ. ಈ ಎಲ್ಲಾ ವಿಷಯಗಳನ್ನ ಪರಿಗಣಿಸ್ತಾ ಹೋಗುವಾಗ ಇದನ್ನ ಕೈಬಿಟ್ಟುಕೊಂಡು ಸಭೆಯನ್ನ ಅಸಡ್ಡೆ ಮಾಡ್ತಾ ಇದ್ದೇನೋ ಹೇಳುವಂತ ಒಂದು ಸಂಗತಿ ಪ್ರಶ್ನೆ. ಲೋಕದ ವ್ಯವಹಾರಗಳು, ಬೇರೆ ಲೋಕದಲ್ಲಿ ಒಂದು ಮದುವೆ ಇದೆ, ಲೋಕದಲ್ಲಿ ಯಾರ್ದೋ ಒಂದು ಎಂಗೇಜ್ಮೆಂಟ್ ಇದೆ, ಅಥವಾ ಲೋಕದಲ್ಲಿ ಯಾರ್ದೋ ಒಂದು ಬರ್ಡೇ ಇದೆ. ಸೊ ಇತ್ಯಾದಿ ವಿಷಯವನ್ನ ಹಾಕಿಕೊಂಡು ಸಭೆಗೆ ಗೌರವವನ್ನ ಕೊಡದೆ ಹೋಗಿರ್ತಕ್ಕಂಥ ಒಂದು ಸಂಗತಿ ನಾವು ಈ ದಿನಮಾನಗಳಲ್ಲಿ ಕಾಣ್ತಾ ಇದ್ದೇವೆ. ಸೊ ಸಭಾ ಜೀವಿತದಲ್ಲಿ ಇದು ಖಂಡಿತವಾಗಿಯೂ ಬದಲಾವಣೆ ಆಗಲೇಬೇಕು. ಯಾಕೆಂದ್ರೆ ನಮ್ಮ ಒಂದು ಜೀವಿತದಲ್ಲಿ ಯಾವಾಗಲೂ ನಾವು ಸಾಕ್ತಕ್ಕಂಥ ಗೌರವ ಅದು ಲೋಕದ ಯಾವ ಮನುಷ್ಯರಿಗೂ ಕೊಡಬಾರದು. ಯಾಕೆಂದ್ರೆ ನಾವು ಸಭೆಗೆ ಗೌರವವನ್ನು ಕೊಟ್ಟಾಗ ಅದನ್ನ ಗೌರವಿಸದಂತೆ ಹೇಳ್ತಕ್ಕಂಥ ಒಂದು ಸಂಗತಿ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಕರ್ತರು ಸ್ಥಾಪಿಸಿರ್ತಕ್ಕಂಥ ಸಭೆಯಾಗಿದೆ. ಅದಕ್ಕೆ ಪೌಲನು ದೇವರ ಸಭೆಯನ್ನ ನೀವು ಅಸಡ್ಡೆ ಮಾಡ್ತೀರೋ ಎಂಬುದಾಗಿ ನಾವು ಕಾಣ್ತೇವೆ. ಸೊ ಹಾಗಾಗಿ ಈ ಒಂದು ಸಂಗತಿಯಲ್ಲಿ ಅನೇಕ ಸಂದರ್ಭಗಳಲ್ಲಿ ವಿಶ್ವಾಸಿಗಳು ಅಥವಾ ಯಾರೋ ಏನ್ ಮಾಡ್ತಾರೆ, ಅನೇಕ ಸಾರಿ ಸಹ ಹಿರಿಯರನ್ನು ಪ್ರಶ್ನಿಸ್ತಾರೆ ಅಥವಾ ಸುವಾರ್ತಿಕರನ್ನು ಪ್ರಶ್ನಿಸ್ತಾರೆ. ಸೊ ಹಾಗಾಗಿ ಅದು ನಮ್ಮ ಸ್ವಾತಂತ್ರ್ಯ ಎಂಬುದಾಗಿ ಕೊಡ್ತಾರೆ. ಗಲಾತ್ಯ ಪತ್ರಿಕೆ ತೆಗೆದು ಮಾತಾಡ್ಬಿಡ್ತಾರೆ. ಆದ್ರೆ ನಾವು ನೋಡುವಾಗ ನಿಜ, ನಮಗೆ ಸ್ವಾತಂತ್ರ್ಯ ಎಲ್ಲಿಂದ ಬಂತು?
ರಾಜಕೀಯ ಸ್ವಾತಂತ್ರ್ಯ ಅಲ್ಲ ನಾನು ಹೇಳ್ತಾ ಇರೋದು, ಆತ್ಮಿಕ ಸ್ವಾತಂತ್ರ್ಯ. ಸೊ ಈ ಆತ್ಮಿಕ ಸ್ವಾತಂತ್ರ್ಯ ನಮಗೆ ಕೊಟ್ಟವರು ಯಾರು ಮತ್ತು ಆತ್ಮಿಕ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಸಭಾ ಜೀವಿತದಲ್ಲಿ ನಾವು ಹೇಗೆ ಜೀವನ ಮಾಡಬೇಕು, ಸಭೆಗೆ ಹೇಗೆ ಗೌರವ ಕೊಟ್ಟು ಹೋಗಬೇಕು ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ನಾವು ಇವತ್ತು ದಿನಗಳಲ್ಲಿ ನಾವು ಕಲಿತುಕೊಳ್ತಾ ಇಲ್ಲ ಪ್ರಿಯರೇ. ಎಷ್ಟೋ ಜನರು ಆ ಸಭಾಕೂಟಗಳಲ್ಲಿ ಬೋಧನೆಗೆ ಕೂತ್ಕೊಳ್ತಾ ಇಲ್ಲ, ನೋಡ್ರಿ. ಅಲ್ಲಿ ಪ್ರಾರಂಭದ ಸಭೆಯಲ್ಲಿ ಅವರು ಮಾಡಿರತಕ್ಕಂಥ ರೊಟ್ಟಿ ಮುರಿಯುವುದರಲ್ಲಿಯೂ, ಅವರು ಅನ್ಯೋನ್ಯತೆಯಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ, ಬೋಧನೆಯಲ್ಲಿಯೂ ನಿರತರಾಗಿದ್ದರು ಹೇಳ್ತಕ್ಕಂಥ ಸಂಗತಿ ನಾವು ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 42ನೇ ವಚನದಲ್ಲಿ ಸ್ಪಷ್ಟವಾಗಿ ನಾವು ಕಲಿಯತಕ್ಕಂಥವರಾಗಿದ್ದೇವೆ. ಸೊ ಸಭೆಯನ್ನ ಅಸಡ್ಡೆ ಮಾಡತಕ್ಕಂತ ದಿನಮಾನಗಳು ಇವತ್ತಿನ ದಿನದಲ್ಲಿ ಹೆಚ್ಚುತ್ತಾ ಇದೆ. ಅನೇಕ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಎಲ್ಲ ವಿಷಯ ನಾವು ಸಭೆಯಲ್ಲಿ ಖಂಡಿತವಾಗಿ ಖಂಡಿಸಲೇಬೇಕಾಗಿರತಕ್ಕಂತ ಒಂದು ಸಂಗತಿ ಆಗಿದೆ. ಸೊ ಅದರಿಂದ ಪ್ರಿಯರೇ, ಸಭೆಯನ್ನ ಅಸಡ್ಡೆ ಮಾಡಬಾರದು ಹೇಳುವಂಥದ್ದು ಬಹಳ ಮುಖ್ಯವಾಗಿ ತಿಳ್ಕೊಂಡಿರಬೇಕು. ನಾವು ಇವತ್ತು ನಂಬಿರ್ತಕ್ಕಂಥವರಾಗಿದ್ದಾರೆ, ಅವರಿಗೆ ಸಭಾ ಜೀವನದ ಅನೇಕ ವಿಷಯಗಳನ್ನ ನಾವು ಕಲಿಸದೆ ದೀಕ್ಷಾಸ್ಥಾನವನ್ನು ಕೊಟ್ಟು ಬಿಡ್ತೇವೆ. ಸೊ ಆ ನಂತರ ಅವರು ಸಭೆಗೆ ಆ ರೊಟ್ಟಿ ಮುರಿತಕ್ಕಂಥದ್ರಲ್ಲಿ ಅವರು ಅರಿದಿರತರಾಗ್ತಾರೆ. ಬೇಡವಾಗಿ ಅವರು ಸಭೆಗೆ ಕೂಡ್ಕೊಳ್ಳಲಿಕ್ಕೆ ಅವರು ಇಷ್ಟಪಡುವುದಿಲ್ಲ. ಸಭಾಕೂಟದಲ್ಲಿ ಪ್ರಾರ್ಥನೆ ಒಂದು ವೇಳೆ ಅನಿವಾರ್ಯ ಕಾರಣಗಳಿಗೆ ನಿಜ, ಯಾವ ಅನಿವಾರ್ಯ ಕಾರಣ ಎಂಬುದಾಗಿ ಹೇಳುವಾಗ ಆರಾಧನೆ ದಿನ ಹೊರತುಪಡಿಸಿ ಕೆಲವು ಕೂಟಗಳು ನಡೀತದೆ. ಒಂದು ವೇಳೆ ಕಾಟೇಜ್ ಮೀಟಿಂಗ್ ನಡೀತದೆ, ಅಥವಾ ಇನ್ನು ಇದು ಪ್ರಾರ್ಥನಾ ಕೂಟ ನಡೀತದೆ, ಅಥವಾ ಉಪವಾಸ ಪ್ರಾರ್ಥನೆ ನಡೀತದೆ. ಈ ಎಲ್ಲಾ ಸಂದರ್ಭಗಳು ಅನವಶ್ಯವಾಗಿ ಎಲ್ಲಿಯೋ ಜೊತೆ ಅಥವಾ ಯಾವುದು ಸ್ವಂತವಾಗಿ ಕಾರ್ಯಗಳ ಎಲ್ಲಿಗಾಗಿತ್ತು ಅಲ್ಲಿರದೆ ಕೆಲವು ಸಾರಿ ಕೆಲಸ ಮಾಡ್ತಕ್ಕಂತ ಸಂಗತಿಗಳಿದೆ. ಆಗ ವೇಳೆ ಪ್ರಾರ್ಥನಾ ಕೂಟಕ್ಕೋ ಬರ್ಲಿಕ್ಕೆ ಸಾಧ್ಯವಾಗದಿರ್ತಕ್ಕಂಥ ಪರಿಸ್ಥಿತಿಗಳನ್ನ ನಾವು ಕಾಣತಕ್ಕಂಥದ್ದಾಗಿದೆ. ಅದು ಕರೆಕ್ಟಾಗಿ ಗೊತ್ತು. ಆದ್ರೆ ಇದೆಲ್ಲವನ್ನ ಮೀರಿ ಇದ್ಯಾವುದೂ ಮಾಡದೆ ಕೆಲಸದಲ್ಲಿ ಕಾರ್ಯನಿರತರಾಗದೆ ಅವರು ಸಭೆಯಿಂದ ಅಸಡ್ಡೆ ಮಾಡ್ತಕ್ಕಂಥ ಒಂದು ಸ್ವಭಾವಗಳು ಅನೇಕ ಕಡೆಗಳಲ್ಲಿ ಇದು ಇದೆ ಪ್ರಿಯರೇ. ಸೊ ಆ ಒಂದು ಸಂಗತಿಯನ್ನ ಮುಂದೆ ನಾವು ಅದನ್ನ ಸಭಾ ಶಿಸ್ತಿಗೆ ಸಂಬಂಧಪಟ್ಟ ಹಾಗೆ ಮುಂದುವರೆದ ಭಾಗವಾಗಿ ನಾವು ಅದನ್ನು ನೋಡ್ತಕ್ಕಂಥವರಾಗಿದ್ದೇವೆ. ಮುಖ್ಯವಾಗಿ ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನದಲ್ಲಿ ಪೌಲನು ಹೇಳ್ತಾ ಇರುವಂತಹ ಒಂದು ಸಂಗತಿನ ನೋಡುವಾಗ, ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 25 ಸಭೆಯಾಗಿ ಕೂಡಿಕೊಳ್ಳುವುದನ್ನು ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಅದರಿಂದ ನಾವು ಕಾಣುತ್ತಾ ಬರುವಾಗ ಈ ಒಂದು ಸಂಗತಿಗಳಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಗಳಿಗೂ ನಾವು ಅಥವಾ ದೇವಜನರಿಗೂ ಕಲಿಸಬೇಕಾಗಿರ್ತಕ್ಕಂಥದ್ದಾಗಿದೆ, ಎಚ್ಚರಿಸಬೇಕಾಗಿರ್ತಕ್ಕಂಥದ್ದಾಗಿದೆ. ಯಾಕೆಂದರೆ ನಾವು ಹಾಗೆ ಎಚ್ಚರಿಸದೇ ಇದ್ದರೆ ಸಭೆಗೆ ಪ್ರಾಮುಖ್ಯತೆ ಕೊಡ್ತಕ್ಕಂಥದನ್ನ ಮರೆತವರಾಗಿ ಇರತಕ್ಕಂಥವರಾಗಿದೆ. ಸಭೆ ಯಾರದು? ಕರ್ತವ್ಯ ನೋಡಿ. ಯಾರ್ದೋ ಜೊತೆಯಲ್ಲಿ ಇರ್ತಾರೆ, ಅಥವಾ ಯಾವುದೋ ಲೋಕದ ವ್ಯವಹಾರಗಳಲ್ಲಿ, ಯಾವುದೋ ಲೋಕದ ಕಾರ್ಯಕ್ರಮಗಳಲ್ಲಿ ಇರ್ತಾರೆ, ಸಭಾ ಕಾರ್ಯಕ್ರಮಗಳಿಗೆ ಇರೋದಿಲ್ಲ. ಸೊ ಇದೆಲ್ಲವೂ ಯಾಕೆ ಆಗ್ಬೇಕು? ವಿಶ್ವಾಸಗಳಿಂದ ದೇವರು ಅಪೇಕ್ಷೆ ಮಾಡ್ತಾನೆ. ಹಾಗಾದ್ರೆ ಇದೆಲ್ಲವೂ ನಾವು ಅದನ್ನ ಸರಿಪಡಿಸದಿದ್ರೆ ಇದು ಸಭಾ ಜೀವಿತದಲ್ಲಿ ಅದು ಕರ್ತನ ಮೆಚ್ಚತಕ್ಕಂತ ಒಂದು ಕಾರ್ಯವಾಗಿದೆಯೋ ಎಂಬುದನ್ನು ನಾವು ನೋಡುವಂತದ್ದಾಗಿದೆ. ಹಾಗಾಗಿ ಕರ್ತನು ಸಭೆಯನ್ನ ಇಟ್ಟಿದ್ದಾನೆ, ಸಭೆಯನ್ನ ಅಸಡ್ಡೆ ಮಾಡಬಾರದು ಹೇಳ್ತಕ್ಕಂಥ ಒಂದು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅನೇಕ ಸಭೆಗಳಲ್ಲಿ ಮದುವೆ ಸಮಯದಲ್ಲಿ ಸಭೆ ಬೇಕು, ಮದುವೆ ಆಗ್ತಕ್ಕಂಥ ಕಾರ್ಯಗಳಿಗೆ ಸಂಬಂಧಪಟ್ಟು ಸಭೆ ಬೇಕು. ಅದು ನಿಜ, ಬೇಕೇ ಬೇಕು, ಅಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಸಭೆಯು ಅವರನ್ನ ಆ ತರದಲ್ಲಿ ಗೌರವಕ್ಕೆ ಪಾತ್ರರಾಗಬೇಕಾದ್ರೆ ಸಭೆಗೆ ಎಷ್ಟು ಗೌರವವನ್ನ ಕೊಡ್ಬೇಕು ಹೇಳ್ತಕ್ಕಂಥ ಒಂದು ಸಂಗತಿ ಪ್ರತಿಯೊಬ್ಬ ವಿಶ್ವಾಸಿಯು ಅದನ್ನ ಅರ್ಥ ಮಾಡಿಕೊಂಡು ಇರಬೇಕು. ಇಲ್ಲದೆ ಹಾಗಿದ್ದಲ್ಲಿ ಏನಾಗ್ತಾ ಇದೆ, ಅನೇಕ ಕಡೆಗಳಲ್ಲಿ ತಪ್ಪಾದ ರೀತಿಯಲ್ಲಿ ಹೋಗ್ತಕ್ಕಂಥ ಸಂದರ್ಭಗಳನ್ನು ನಾವು ಕಾಣ್ತಕ್ಕಂಥವರಾಗಿದ್ದೇವೆ. ಸೊ ಹಾಗಾಗಿ ಅಪೊಸ್ತಲ ಕೃತ್ಯ 42ನೇ ವಚನ ಆಧಾರ ಮಾಡಿಕೊಂಡು ಹೇಳುವಾಗ ವಾರದ ಮೊದಲನೇ ದಿನದಲ್ಲಿಯೇ ತಪ್ಪತಕ್ಕಂಥ ಸಂಗತಿಗಳುಂಟು. ವಾರದ ಮೊದಲನೇ ದಿನದಲ್ಲಿಯೇ ತಪ್ಪುವಂತ ದಿನಗಳು ಈ ದಿನದಲ್ಲಿ ನಾವು ಕಾಣ್ತಕ್ಕಂಥವರಾಗಿದ್ದೇವೆ. ಸೊ ಹಾಗಾಗಿ ಯಾವುದೇ ಒಂದು ಊಟಗಳಲ್ಲಿ ಯಾವುದೇ ಒಂದು ಪ್ರಾಮುಖ್ಯತೆ ಕೊಡಲ್ಲ. ಎಷ್ಟು ವರ್ಷ ಆಗಿದೆ ರಕ್ಷಣೆ ಹೊಂದಿ? 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, ಎಷ್ಟೋ ವರ್ಷಗಳು ರಕ್ಷಣೆ ಹೊಂದಿದೆ ಎಂಬುದಾಗಿ ಹೇಳಿಕೊಂಡು, ನಾನು ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಹೇಳಿಕೊಂಡು ಸಭಾಕೂಟಗಳಿಗೆ, ಸಭೆಗಳಿಗೆ ಗೌರವ ಕೊಡದೇ ಇರತಕ್ಕಂಥ ಒಂದು ಸಂಗತಿಗೆ ಬಂದು ನಿಲ್ತಾರೆ. ಹಾಗಾದ್ರೆ ಇದಕ್ಕೆ ಜವಾಬ್ದಾರಿ ಯಾರು? ಹಾಗಾದ್ರೆ ನಮ್ಮ ಕರ್ತವ್ಯ ಕೂಡ ಇದಕ್ಕೆ ಇದೆ. ಅದರಿಂದ ನಾವು ನೋಡುವಾಗ ಈ ಒಂದು ಸಂಗತಿಯಲ್ಲಿ ಕೂಡ ಸಭೆಯನ್ನ ಅಸಡ್ಡೆ ಮಾಡತಕ್ಕಂತ ಒಂದು ಕಾರ್ಯ ಅದು ಅನೇಕ ಕಡೆಗಳಲ್ಲಿ ನಡೀತಾ ಇದೆ. ಸೊ ಅನೇಕ ಕಡೆಗಳಲ್ಲಿ ನಡೀತಾ.
ಸಭೆಗೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇಲ್ಲ. ಸಭೆಯ ಕಾರ್ಯಕ್ರಮಗಳಿಗೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇಲ್ಲ. ಸಭೆಗೆ ಎಲ್ಲಿಯೋ ಸಮಯ ಇದ್ರೆ ಮಾತ್ರ, ಎಲ್ಲಿಯೂ ಸಮಯ ಇದ್ರೆ ಮಾತ್ರ ಲೋಕದೊಟ್ಟಿಗೆ, ಲೋಕದ ಜನರೊಟ್ಟಿಗೆ ವ್ಯವಹರಿಸ್ತಾ ಇದ್ದೇವೆ ಬಿಟ್ರೆ ಸಭೆಯ ಕಾರ್ಯಗಳಿಗೆ ಯಾವ ಗಮನವನ್ನು ಹರಿಸ್ತಾರೆ, ಯಾವ ಗಮನವನ್ನು ಹರಿಸ್ತಾರೆ. ಸಭೆಯ ಸೇವೆಗಳಲ್ಲಿಲ್ಲ ಮತ್ತು ಸಭೆಯ ಕಾರ್ಯಕ್ರಮಗಳಲ್ಲಿಲ್ಲ, ಸಭೆಯ ಬೋಧನಾ ಕೂಟದಲ್ಲಿಲ್ಲ. ನಾನು ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ಹೇಳಿಕೊಂಡು ನಾನು 5 ವರ್ಷ 10 ವರ್ಷ 10 ವರ್ಷದಿಂದ ಈ ರೀತಿಯಾಗಿ ಅನೇಕ ದೇವರ ವಾಕ್ಯ ಎಚ್ಚರಿಸ್ತಕ್ಕಂಥದ್ದುಂಟು. ಸಭೆಯಾಗಿ ಕೂಡಿಕೊಳ್ಳುವುದನ್ನ ಬಿಟ್ಟಿರುವ ಪ್ರಕಾರ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಎಂಬುದಾಗಿ. ಸೊ ಅದರಿಂದ ಸಭೆಯ ಕಾರ್ಯಕ್ರಮಗಳು ಒಂದು ಶಿಸ್ತಿನಿಂದ ಕೂಡಿರ್ತಕ್ಕಂಥದ್ದಾಗಿದೆ. ಸಭೆಗಳಲ್ಲಿ ಸಭೆಯನ್ನು ಅಸಡ್ಡೆ ಮಾಡತಕ್ಕಂಥ ಒಂದು ಪ್ರವೃತ್ತಿ ವಿಶ್ವಾಸಿಗಳಲ್ಲಿ ಎಂದಿಗೂ ಬರಬಾರದು, ಅದು ಯಾರಲ್ಲೂ ಕೂಡ ಬರಬಾರದು. ಸೊ ಹಾಗೆ ಬರದಾಗೆ ನೋಡಿಕೊಳ್ಳತಕ್ಕ ಒಂದು ಜವಾಬ್ದಾರಿ ಕೂಡ ನಮ್ದಾಗಿದೆ. ಪೌಲನು ಅದಕ್ಕೆ ಹೇಳ್ತಾನೆ, ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ಅನೇಕರಿಗೆ ಅದು ರೂಢಿಯಾಗಿರ್ತದೆ. ಆ ದಿನಗಳಲ್ಲಿ ಪೌಲನು ಅದನ್ನು ಹೇಳ್ತಾ ಇರುವಾಗ ಈ ದಿನಮಾನದಲ್ಲಿ ನಾವಿದ್ದೇವೆ. ಸೊ ಈ ದಿನದಲ್ಲಿ ಎಷ್ಟು ಜನರು ಸಭೆಗಳನ್ನ ಅಸಡ್ಡೆ ಮಾಡಿಕೊಂಡು ಅವರು ಹೋಗ್ತಕ್ಕಂಥವರಾಗಿದ್ದಾರೆ ನಾವು ಆಲೋಚನೆ ಮಾಡುವಂತ ಒಂದು ಸಂಗತಿ ನಮ್ಮ ಮುಂದೆ ದೊಡ್ಡ ಸವಾಲು ಕೂಡ ಆಗಿದೆ. ಇದು ಎಷ್ಟೋ ಜನ ಯವನಸ್ಥರ ಒಂದು ಸಂಗತಿಗಳನ್ನ ನಾವು ಆಲೋಚನೆ ಮಾಡ್ತಾ ಬರುವಾಗ ಎಷ್ಟೋ ಜನ ಯವನಸ್ಥರು ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಇರ್ತಾರೆ, ವಾಲಿಬಾಲ್ ಗ್ರೌಂಡ್ ಅಲ್ಲಿ ಇರ್ತಾರೆ, ಅಥವಾ ಇದು ಯಾವುದೋ ವಿಷಯಗಳಿರ್ತಾರೆ. ಅವರಿಗೆ ಸಭಾಕೂಟಗಳು ಯಾವುದು ಮುಖ್ಯವಲ್ಲ, ಅಥವಾ ಲೋಕದ ವ್ಯವಹಾರಗಳಿರ್ತಾರೆ, ಲೋಕದ ಮಿತ್ರರೊಟ್ಟಿಗೆ ಅವರು ಇರ್ತಕ್ಕಂಥವರಾಗಿದ್ದಾರೆ. ಸಭೆಯನ್ನ ಅಸಡ್ಡೆ ಮಾಡ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ಪೌಲನು ಪ್ರಶ್ನಿಸ್ತಾ ಇದ್ದಾನೆ, ದೇವರ ಸಭೆಯನ್ನ ಅಸಡ್ಡೆ ಮಾಡ್ತಿರೋ? ಸೊ ದೇವರ ಸಭೆಯನ್ನ ಅಸಡ್ಡೆ ಮಾಡಬಾರದು ಎಂಬುದಾಗಿ ದೇವರ ವಾಕ್ಯ ಕಲಿಸ್ತಕ್ಕಂಥದ್ದಾಗಿದೆ. ಹಾಗಾದ್ರೆ ಈ ಅಸಡ್ಡೆ, ದೇವರ ಸಭೆಯನ್ನ ಅಸಡ್ಡೆ ಮಾಡತಕ್ಕಂಥ ಒಂದು ಗುಣ ವಿಶ್ವಾಸಿಗಳಲ್ಲಿ ಖಂಡಿತವಾಗಿಯೂ ಹೇಳುವಂತ ಒಂದು ಸಂಗತಿ ಪೌಲನು ಎತ್ತಿ ಹೇಳ್ತಕ್ಕಂಥವನಾಗಿದ್ದಾನೆ. ಸೊ ಅದರಿಂದ ಸಭೆಗೆ ಗೌರವ ಕೊಡಬೇಕು, ಸಭೆಗೆ ಮಾನ್ಯತೆ. ಆದಷ್ಟು ನಮಗೆ ಬರ್ಲಿಕ್ಕೆ ಅನೇಕ ಸಂದರ್ಭಗಳು ಒಂದು ವೇಳೆ ಅನಾನುಕೂಲತೆಯ ಸಂದರ್ಭಗಳಲ್ಲಿ ಬರ್ಲಿಕ್ಕೆ ಪ್ರಯತ್ನ ಮಾಡಿಯೂ ಆಗದೇ ಇರತಕ್ಕಂಥ ಸನ್ನಿವೇಶಗಳಿದೆ, ಅದು ಬೇರೆ ವಿಷಯ. ಅನೇಕ ನಮಗೆ ಕೆಲಸ ಒತ್ತಡದ ಕಾರಣದಿಂದಾಗಿ ಅನಿವಾರ್ಯವಾಗಿ ಬರ್ಲಿಕ್ಕೆ ಸಾಧ್ಯವಾಗದಿರತಕ್ಕಂಥ ಪರಿಸ್ಥಿತಿಗಳಿದೆ. ಆದರೆ ಅದನ್ನು ಬಿಟ್ಟು ಅದಲ್ಲ, ಲೌಕಿಕ ರೀತಿಯಲ್ಲಿ ಇರತಕ್ಕಂಥ ಆ ಲೌಕಿಕವಾದ ರೀತಿಯಲ್ಲಿ ಜೀವಿಸುವ, ಸಭೆಯನ್ನ ಅಸಡ್ಡೆ ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ಜೀವಿತಕ್ಕೆ ವಿಶ್ವಾಸಿಗಳೆಲ್ಲರಲ್ಲಿಯೂ ಪೌಲನು ಅಥವಾ ದೇವರ ವಾಕ್ಯ ಕೇಳುವಂಥದ್ದು, ನೀನು ಸಭೆಯನ್ನ ಅಸಡ್ಡೆ ಮಾಡೋ ಎಂಬುದಾಗಿ. ಅದಕ್ಕೆ ಯಾರು ಅಸಡ್ಡೆ ಮಾಡ್ತಾರೋ ಅನೇಕರು ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡೋದು, ಒಬ್ಬರದೊಬ್ಬರು ಎಚ್ಚರಿಸೋಣ. ಅದರಿಂದ ನಾವು ನೋಡ್ತಾ ಬರುವಾಗ ಎಷ್ಟೋ ಜನರಿಗೆ ಆರಾಧನೆ ಮುಖ್ಯ ಅಲ್ಲ, ಅನ್ಯರ ಮದುವೆ ಸಮಾರಂಭಗಳು ಮುಖ್ಯ, ಅನ್ಯ ಕಮಿಟಿಗಳು ಮುಖ್ಯ, ಅನ್ಯರ ಬರ್ತ್ಡೇ ಪಾರ್ಟಿಗಳು ಮುಖ್ಯ. ಹಾಗಾಗಿ ಎಷ್ಟೋ ಜನರಿಗೆ ಆರಾಧನೆ ಮುಖ್ಯ ಅಲ್ಲ, ಎಷ್ಟೋ ಜನರಿಗೆ ಸಭೆಯಾಗಿ ಕೂಡಿಕೊಳ್ಳತಕ್ಕಂಥದ್ದು ಮುಖ್ಯ ಅಲ್ಲ. ಸೊ ಅದು ಮುಖ್ಯ ವಾಹಿನಿಗೆ ಬರಬೇಕು. ಸೊ ಅದರಿಂದ ಇದು ಆತ್ಮಿಕ ಸೋಲಿಗೆ ಕಾರಣವಾಗ್ತಾ ಹೋಗ್ತಕ್ಕಂಥದ್ದಾಗಿರುತ್ತೆ. ಒಬ್ಬ ವ್ಯಕ್ತಿಯು, ಒಬ್ಬ ರಕ್ಷಿಸಲ್ಪಟ್ಟಿರತಕ್ಕಂಥ ಒಬ್ಬ ವ್ಯಕ್ತಿಯು, ಆತನು ಕರ್ತನಿಗೆ ಮೊಟ್ಟ ಮೊದಲದಾಗಿ ಆರಾಧನೆಗೆ ಪ್ರಾಶಸ್ತ್ಯವನ್ನು ಕೊಡದೇ ಇದ್ದರೆ, ಅಥವಾ ಆರಾಧನೆಗೆ ಬಂದು ಕೂಡ ಕೇವಲ ರೊಟ್ಟಿ ಮುರಿದು ಮಾತ್ರ ನಾನು ಬೋಧನೆ ಬೇಡ, ಅನ್ಯತೆ ಬೇಡ, ವಾಕ್ಯದ ಬೋಧನೆ ಬೇಡ ಎಂಬುದಾಗಿ ಹೇಳ್ತಕ್ಕಂಥವರ ಒಂದು ಸಂಗತಿ, ಇವೆಲ್ಲವೂ ನಡೀತಕ್ಕಂಥದ್ದು ಅದು ಸಭೆಯನ್ನ ಗೌರವಿಸುವಂತಹ ಸಂಗತಿ. ಅದರಿಂದ ಪ್ರತಿಯೊಬ್ಬ ವಿಶ್ವಾಸಿಗಳು ಸಭೆಯನ್ನ ಗೌರವಿಸುವ ದಿಕ್ಕಿಗೆ ಬರಬೇಕಾಗಿರುವುದಾಗಿದೆ. ಸೊ ಹಾಗಾಗಿ ಅದು ಕಲಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮದಾಗಿದೆ. ಹಾಗಾಗಿ ಯಾರು ನಾವು ಅವರನ್ನ ಒತ್ತಾಯ ಪೂರ್ವಕವಾಗಿ ಕರ್ಕೊಂಡು ಬರ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಅದು ನಿಜ. ಆದರೆ ಸಭೆ ಎತ್ತಗೆ ಯಾವ ಕಡೆ ಸಾಗ್ತಾ ಇದೆ ಹೇಳುವಂತ ಒಂದು ಸಂಗತಿ, ಸಭೆ ಎತ್ತ ಕಡೆ ಸಾಗಿದೆ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ನಾವು ಅರ್ಥ ಮಾಡಿಕೊಂಡಿರಬೇಕು. ಅನೇಕರು ಕೆಲವು ಉದಾಹರಣೆಗಾಗಿ ಕೆಲವು ಗುಂಪುಗಳಲ್ಲಿ ಸ್ಟ್ರಿಕ್ಟ್ ಆಗಿ ನಡೀತಕ್ಕಂಥ ಇದೆ. ಆದ್ರೆ ಪ್ರಿಯರೇ, ನಾವು ನೋಡುವಾಗ ಇಲ್ಲದಿದ್ರೆ ಅವರು ನೋಡಿಕೊಳ್ತಕ್ಕಂಥ ಕೆಲವು ಗುಂಪುಗಳು ಈ ಲೋಕದಲ್ಲಿದೆ. ಆದ್ರೆ ಪ್ರಿಯರೇ, ನಾವು ನೋಡುವಾಗ ದೇವರ ವಾಕ್ಯ ನಮಗೆ ಸ್ಪಷ್ಟ ಇದೆ, ದೇವರ ಸಭೆಯನ್ನ ಅಸಡ್ಡೆ ಮಾಡದು. ನಮಗೆ ಪ್ರಾಮುಖ್ಯವಾದದ್ದು ದೇವರ ಸಭೆಯಾಗಿದೆ, ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಸಭೆಯಾಗಿದೆ. ಆದ್ರೆ ಸಂದರ್ಭ ಬಂದಾಗ ಮಾತ್ರ ಅನೇಕವಾಗಿ ನಮಗೆ ಸಾರಿ ಒಂದು ವೇಳೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೀಲಿಕ್ಕಾಗಲ್ಲ, ಒಂದು ಎಕ್ಸಾಮ್, ಇಂಪಾರ್ಟೆಂಟ್ ಎಕ್ಸಾಮ್ ಅಟೆಂಡ್ ಮಾಡಬೇಕು, ಅಟೆಂಡ್ ಮಾಡಬೇಕು, ಕಾಲೇಜ್ ಮೀಟಿಂಗ್ ದಿನನೇ ಅಟೆಂಡ್ ಮಾಡಬೇಕು, ಅಥವಾ ಯಾವುದೋ ಸಭಾಕೂಟಗಳಲ್ಲಿ ಆ ದಿನದಲ್ಲೇ ಅದು ಇರುವಂತ ಕಾಯಿದೆ, ಅದೆಲ್ಲವೂ ಕರ್ತನಿಗೆ ಗೊತ್ತಿರ್ತಕ್ಕಂಥ ವಿಷಯವಾಗಿದೆ.
ಆದ್ರೆ ಕ್ರಿಕೆಟ್ ಗ್ರೌಂಡ್ ಅಲ್ಲಿಯೋ ಅಥವಾ ಅನ್ಯರ ಜೊತೆಯಲ್ಲಿಯೋ ಅಥವಾ ಅನ್ಯರ ವಿವಾಹದ ಸಮಾರಂಭದಲ್ಲಿಯೋ ಅಥವಾ ಅವರ ಬರ್ತ್ಡೇ ಪಾರ್ಟಿಗಳಲ್ಲಿಯೋ ಅಥವಾ ಅವ್ರ ವೆಡ್ಡಿಂಗ್ ಸೆರೆಮನಿಗಳಲ್ಲಿಯೋ ಅಥವಾ ಇನ್ಯಾವುದೋ ಅವರ ಜಿಬ್ಲಿ ಅವ್ರ ಸಿಲ್ವರ್ ಜಿಬ್ಲಿಯಲ್ಲಿಯೋ ಅಥವಾ ಗೋಲ್ಡನ್ ಜಿಬ್ಲಿಯಲ್ಲಿಯೋ ಅಥವಾ ವಾರ್ಷಿಕವಾಗಿದೆ ಆನ್ಯುವಲ್ ಅವರದು ಅದರಲ್ಲಿ ನಾವು ಭಾಗವಹಿಸ್ತಾ ಹೋಗತಕ್ಕಂತ ಒಂದು ಸಂಗತಿ ಸಭೆ ಬಿಟ್ಟು ಎಷ್ಟೋ ಜನರು ಮಾಡ್ತಾ ಇದ್ದಾರೆ. ಸೊ ಅನೇಕ ಕಡೆಗಳಿಂದ ಅನೇಕ ಕಡೆಯವರ ಅದರ ಒಂದು ಅಭಿಪ್ರಾಯಗಳನ್ನ ನಾವು ಹೇಳುವಾಗ ಬೇರೆ ನಾವು ಇದರಲ್ಲಿ ಬದಲಾವಣೆ ಮಾಡಿಕೊಳ್ಳುವ ದಿಕ್ಕಿನಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ದೇವರ ವಾಕ್ಯದಲ್ಲಿ ಮನಗೊಳಿಸಬೇಕು, ನಡೆಸಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ಆ ಸಭೆಗೆ ಕೂಡಿಕೊಳ್ಳುವುದನ್ನ ಬಿಟ್ಟು ಬಿಡುವ ಪ್ರಕಾರ ಅವರು ಬಿಟ್ಟು ಬಿಡುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಎಂಬತಕ್ಕಂಥ ಒಂದು ಸಂಗತಿಯನ್ನು ನಾವು ಸ್ಪಷ್ಟವಾಗಿ ಕಾಣ್ತಕ್ಕಂಥವರಾಗಿದ್ದೇವೆ. ಸೊ ಹಾಗಾಗಿ ಸಭೆಯನ್ನ ಅಸಡ್ಡೆ ಮಾಡಬಾರದು. ಸಭೆಗಿರುವಂತ ಪ್ರಾಸ್ಥಾನ ಬೇರೆ ಯಾರಿಗೂ ಕೊಡಬಾರದು, ಲೋಕದಲ್ಲಿ ಬೇರೆ ಯಾವ ವಿಷಯಗಳಿಗೂ ನಾವು ಕೊಡಬಾರದು. ಹಾಗಾಗಿ ಕೊಟ್ಟಿರತಕ್ಕಂಥ ಸಭೆಯಲ್ಲಿ ದೇವರು ನಮ್ಮನ್ನಿಟ್ಟಿದ್ದಾನೆ, ಆತ ಭಕ್ತರಾಗಿ ನಮ್ಮನ್ನಿಟ್ಟಿದ್ದಾನೆ. ಸೊ ಹಾಗಾಗಿ ಆತನ ಮಕ್ಕಳಾಗಿ, ಆತನ ಭಕ್ತರಾಗಿ, ಆತನ ಆರಾಧಿಸತಕ್ಕಂಥ ಯಾಜಕರಾಗಿ ನಾವಿರುವಾಗ ಈ ಯಾಜಕತ್ವವನ್ನು ನಾವು ಸರಿಯಾಗಿ ನಿರ್ವಹಿಸದೆ ನಾವು ಎಲ್ಲಿಯೋ ಇರುವುದನ್ನ ದೇವರು ಅಪೇಕ್ಷೆ ಮಾಡುವುದಿಲ್ಲ ಅಥವಾ ಕರ್ತರು ಅಪೇಕ್ಷೆ ಮಾಡ್ತಕ್ಕಂಥದ್ದಲ್ಲ. ನಾವು ಇರಬೇಕಾಗಿರ್ತಕ್ಕಂಥ ಸ್ಥಳಗಳಲ್ಲಿಯೇ ನಾವು ಇರ್ಬೇಕಾಗಿದೆ. ಹಾಗಾಗಿ ಸಭೆಯನ್ನ ನೀವು ಅಸಡ್ಡೆ ಮಾಡಬಾರದೆಂಬುದಾಗಿ ಪೌಲನು ಅಲ್ಲಿ ಎಚ್ಚರಿಸುವುದನ್ನು ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಹಾಗಾಗಿ ನೋಡ್ರಿ, ಇಸ್ರಾಯೇಲ್ ಮಕ್ಕಳು ಅವರು ಸಭೆಗಳಿಗೆ ಗೌರವ ಕೊಡ್ತಕ್ಕಂಥ ಒಂದು ಸಂಗತಿನ ನಾವು ಕಾಣುವಾಗ ಅವರು ಕಾಯಾ ಕಾಲಕ್ಕೆ ಸರಿಯಾದ ಸಮಯಕ್ಕೆ ಅವರು ಬರತಕ್ಕಂಥವರಾಗಿದ್ರು. ಇವತ್ತು ಕೂಡ ನಾವು ಗಮನಿಸ್ತಾ ಬರುವಾಗ ಕೂಡಿಕೊಳ್ತಕ್ಕಂಥ ವಿಷಯಕ್ಕೆ ಅನ್ಯ ಅಥವಾ ಒಂದು ವೇಳೆ ನಾವು ಬೇರೆ ಜನಾಂಗದಿಂದಲೂ ಕೂಡ ನಾವು ಕಲಿತಕ್ಕಂಥವರಾಗಿದ್ದೇವೆ. ಅವರ ಅಂಗಡಿ ಶಟರ್ಗಳನ್ನ ಹಾಕ್ಬಿಟ್ಟು ಆ ಒಂದು ಸಮಯಕ್ಕೆ ಸರಿಯಾಗಿ ಅವರು ಅಲ್ಲಿ ಹಾಜರಿರ್ತಕ್ಕಂಥವರಾಗಿದ್ದಾರೆ. ಇವತ್ತು ನಾವು ನಿಜ ದೇವರು, ಸತ್ಯ ದೇವರನ್ನ ನಂಬಿರ್ತಕ್ಕಂಥವರು, ಸತ್ಯವಾಕ್ಯ ಬೋಧನೆ ಮಾಡ್ತಕ್ಕಂಥವರು, ಸತ್ಯದಲ್ಲಿ ನೆಲೆಗೊಂಡಿರ್ತಕ್ಕಂಥವರು ನಾವುಗಳು ಏನ್ ಮಾಡ್ತಾ ಇದ್ದೇವೆ ಎಂಬುದಾಗಿ ನೋಡುವಾಗ ಈ ಸಭೆಯನ್ನ ಅಸಡ್ಡೆ ಮಾಡಿಕೊಂಡು ಎಲ್ಲಿಯೋ ಇರ್ತಕ್ಕಂಥವರಾಗಿದೆ. ಇನ್ನು ಅನೇಕ ಸಂದರ್ಭಗಳಲ್ಲಿ ತಪ್ಪಾದ ಸಭೆಗಳಲ್ಲಿ ಹೋಗಿ ರೊಟ್ಟಿ ಮುರಿತಕ್ಕಂಥವರು ಕೂಡ ಇದ್ದಾರೆ. ತಪ್ಪಾದ ರೀತಿಯಲ್ಲಿ ರೊಟ್ಟಿ ಮುರಿದು ನಾವು ಇದ್ದ ಬೋಧನೆ ಇರ್ತಕ್ಕಂಥವ್ರು, ನಾವು ಇದ್ದ ಒಂದು ಸ್ವಸ್ಥ ಬೋಧನೆಯನ್ನ ಮಾಡಿಕೊಂಡು ಬಂದಿರತಕ್ಕಂಥವರಾಗಿದ್ದೇವೆ, ಸ್ವಸ್ಥ ಬೋಧನೆಯನ್ನ ತಿಳಿದವರಾಗಿದ್ದೇವೆ ಎಂಬುದಾಗಿ ಹೇಳಿಕೊಂಡು ನಾವು ನಿತ್ಯವಾಗಿರತಕ್ಕಂತಹ ಸತ್ಯ ಸಭೆಯನ್ನು ನಾವು ಬಿಟ್ಟು ಸುಳ್ಳಾದ ಸಭೆಯಲ್ಲಿ ಆರಾಧನೆ ಮಾಡ್ತಕ್ಕಂಥವ್ರು ಕೂಡ ಇದ್ದಾರೆ. ಹಾಗಾದ್ರೆ ನೀನೇನ್ ಮಾಡ್ತಾ ಇದೀಯಾ? ದೇವರ ಸಭೆಯನ್ನ ಅಸಡ್ಡೆ ಮಾಡ್ತಾ ಇದೀಯಾ? ಕರ್ತನ ಸಭೆಯನ್ನ ಅಸಡ್ಡೆ ಮಾಡ್ತಾ ಇದೀಯಾ? ಅನ್ಯ ಜನಾಂಗದ ರಕ್ಷಣೆ ಹೊಂದದೇ ಇರತಕ್ಕಂಥವ್ರ ಸಭೆಯಲ್ಲಿ ನೀನು ಹೋಗಿ ರೊಟ್ಟಿ ಮುರಿತಾ ಇದೀಯಾ? ನೀನು ಜೊತೆಯಲ್ಲಿ ಪಾನಪಾತ್ರೆ ತೆಗೆದುಕೊಳ್ತಾ ಇದೀಯಾ? ಅವರ ಒಂದು ನಂಬಿಕೆ ಪ್ರಕಾರವಾಗಿ ಅವರು ತೆಕ್ಕೊಳ್ತಕ್ಕಂಥವರಾಗಿದ್ದಾರೆ. ನಿನಗೇನು ಕೆಲಸ ಅಲ್ಲಿ? ನಿನಗೇನು ಕೆಲಸ? ಒಂದು ವೇಳೆ ದೇವರ ವಾಕ್ಯ ಹೇಳ್ತಕ್ಕಂಥದ್ದಿದ್ರೆ ವಾರದ ಮೊದಲನೇ ದಿನ ಸಭೆಯನ್ನ ಅಸಡ್ಡೆ ಮಾಡಿಕೊಂಡು ಯಾಕೆ ಹೋಗುವಂತದಿದೆ? ಯಾಕೆ ಹೋಗಬೇಕು? ಅದಕ್ಕೆ ದೇವರು ನಿನ್ನನ್ನ ಕರೆದಿದ್ದಾನೆ, ನನ್ನನ್ನ ಕರೆದಿದ್ದಾನೆ. ಸೊ ಅದರಿಂದ ಪ್ರಿಯರೇ, ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದಾಗಿದೆ. ಸಭೆ ಎಂಬುದಾಗಿ ಹೇಳುವಾಗ ಸ್ವಸ್ಥ ಬೋಧನೆಗೆ ಅನುಸಾರವಾಗಿರ್ತಕ್ಕಂಥ ಸಭೆಯನ್ನ ಕರ್ತರು ನಮಗೆ ಕೊಟ್ಟಿದ್ದಾರೆ. ಸಭೆಯನ್ನು ಕರ್ತರು ನಮ್ಮ ಮಧ್ಯದಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ನಾವು ಸಭೆಗಳಿಗೆ ಇದ್ದೇವೆ. ಸೊ ಇದೆಲ್ಲವನ್ನ ಗಮನ ಹರಿಸಿಕೊಂಡು ನಾವು ಮುಂದುವರಿಯಬೇಕಾಗಿರ್ತಕ್ಕಂಥ ಎಲ್ಲಾ ಸಭೆಗಳು ಒಂದೇ ಎಂಬುದಾಗಿ ಹೇಳಿಕೊಂಡು, ಎಲ್ಲಾ ಸಭೆಗಳನ್ನ ಒಂದೇ ಎಂಬುದಾಗಿ ಹೇಳಿಕೊಂಡು, ಎಲ್ಲಾ ಬೋಧನೆಯವರು ಒಂದೇ ರೀತಿಯಾಗಿ ಎಂಬುದಾಗಿ ಹೇಳಿಕೊಂಡು ಅವರ ಜೊತೆಯಲ್ಲಿ ನಾವು ನಮ್ಮ ಸಭೆಯನ್ನು ನಾವು ಅಸಡ್ಡೆ ಮಾಡಿಕೊಂಡು ನಾವು ಮುಂದುವರಿದ್ರೆ ಕರ್ತನು ಮೆಚ್ಚತಕ್ಕಂಥವನಾಗಿದ್ದಾನೆ. ನಮ್ಮ ಒಂದು ಬೋಧನೆ ಅವರ ಮಧ್ಯದಲ್ಲಿ ಸಾಕ್ಷೀಕರಿಸತಕ್ಕಂಥ ಒಂದು ಬೋಧನೆಯಾಗಿ ಅದು ನಿಲ್ತದ. ಹಾಗಾದ್ರಿಂದ ಪ್ರಿಯರೇ, ಸಭೆಯನ್ನ ಅಸಡ್ಡೆ ಮಾಡಬಾರದೆಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಅಸಡ್ಡೆ ಮಾಡತಕ್ಕಂಥ ಒಂದು ಸ್ವಭಾವ ಖಂಡಿತವಾಗಿಯೂ ವಿಶ್ವಾಸಿಗಳಲ್ಲಿ ಇರಬಾರದು, ಬೋಧನೆ ಮಾಡತಕ್ಕಂಥವರಲ್ಲಿ ಕೂಡ ಇರಬಾರದು, ಯಾರಲ್ಲಿಯೂ ಕೂಡ ಇರಬಾರದು ಪ್ರಿಯರೇ. ಸೊ ಈ ಒಂದು ಸಂಗತಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ ಪ್ರಿಯರೇ. ಅದರಿಂದ ನಮ್ಮ ಜೀವನದಲ್ಲಿ ಕರ್ತನ ಸಭೆಯನ್ನ ಅಸಡ್ಡೆ ಮಾಡ್ತಕ್ಕಂಥದನ್ನ, ಒಂದು ವೇಳೆ ಅನಾರೋಗ್ಯದ ಸಂಭವಗಳು ಕರ್ತನಿಗೆ ಗೊತ್ತಿದೆ, ಒಂದು ವೇಳೆ ಕೆಲಸದ ನಿಮಿತ್ತವಾಗಿ ನಾವು ಸಭಾಕೂಟಗಳಲ್ಲಿ ಹಾಜರಾಗದಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಇದೆ, ಅದು ಕರ್ತನಿಗೆ ಗೊತ್ತಿದೆ. ಆದರೆ ಅವೆಲ್ಲವೂ ಕರ್ತನಿಗೆ ಗೊತ್ತಿರ್ತಕ್ಕಂಥ ವಿಷಯಗಳಾಗಿದೆ. ಆದ್ರೆ ನಾವು ಇವನ್ನು ಬಿಟ್ಟು ಬೇರೆ ಎಲ್ಲಿಯೋ ನಾವಿರ್ತಕ್ಕಂಥದ್ದು, ಲೋಕದಲ್ಲಿರ್ತಕ್ಕಂಥ ಒಂದು ಸಂಗತಿ, ಲೋಕದ ಕಾರ್ಯಗಳಲ್ಲಿ, ಪಾಪದ ಸ್ವಭಾವಗಳಲ್ಲಿ ಅಥವಾ ಲೋಕದ ಜನರೊಟ್ಟಿಗೆ ನಾವು ವ್ಯವಹರಿಸತಕ್ಕಂಥ ಒಂದು ಸಂಗತಿಗಳಲ್ಲಿ ನಾವಿದ್ದರೆ ಖಂಡಿತವಾಗಿ ಕರ್ತರು ಮೆಚ್ಚುವುದಿಲ್ಲ. ಕರ್ತರ ಸಭೆಯನ್ನ ನಾವು ಅಸಡ್ಡೆ ಮಾಡ್ತಕ್ಕಂಥವರಾಗಿರ್ತೇವೆ. ಈ ಒಂದು ಸಂಗತಿ ಬಹಳ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಅನೇಕರ ಪ್ರಕಾರ
ಇತ್ತೀಚಿನ ದಿನಗಳಲ್ಲಿ ಸಭೆಗಳನ್ನ ಅಸಡ್ಡೆ ಮಾಡ್ತಕ್ಕಂಥವರ ಒಂದು ಸ್ವಭಾವ ಹೆಚ್ಚಾಗಿದೆ. ಸೊ ಖಂಡಿತವಾಗಿ ಅದು ಆಗಬಾರದು. ನಾವು ಸ್ವಸ್ಥ ಬೋಧನೆಯಲ್ಲಿ ಇರ್ತಕ್ಕಂಥವರಾಗಿದ್ದೇವೆ. ಈ ಸ್ವಸ್ಥ ಬೋಧನೆ, ನಿಜವಾದ ಬೋಧನೆಯಲ್ಲಿ ಮುಂದುವರಿತಕ್ಕಂಥ ನಾವುಗಳು ಅನೇಕ ಸ್ವಸ್ಥ ಬೋಧನೆ ಇಲ್ಲದೆ ತಪ್ಪಾದ ಬೋಧನೆಯಲ್ಲಿರ್ತಕ್ಕಂಥವರಿಗೆ ನಾವು ಮಾದರಿಯ ಜೀವಿತವನ್ನ ನಾವು ತೋರಿಸಿಕೊಡಬೇಕಾಗಿರ್ತಕ್ಕಂಥವರಾಗಿದ್ದೇವೆ. ಸೊ ಅದರಿಂದ ಸಭೆಯಾಗಿ ಕೂಡುವುದನ್ನ ಖಂಡಿತವಾಗಿ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಸಂಗತಿ ಬಹಳ ಮುಖ್ಯವಾಗಿದೆ ಪ್ರಿಯರೇ. ಅದರಿಂದ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ, ನಾನು ಇದನ್ನ ಯಾಕೆ ತೆಗೆದುಕೊಂಡೆ ಎಂಬುದಾಗಿ ನೋಡುವಾಗ ಅನೇಕರ ಫೀಡ್ಬ್ಯಾಕ್ ಅನ್ನ ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಕೂಡ ನೀವು ತೆಗೆದುಕೊಂಡ್ರೆ ಈ ಒಂದು ಸಂಗತಿ ಇದೆ ಪ್ರಿಯರೇ. ಹಾಗಾಗಿ ನಮ್ಮ ಸಭೆಗಳಲ್ಲೂ ಕೂಡ ಈ ಒಂದು ಸಂಗತಿ ನಾವು ಆಲೋಚನೆ ಮಾಡ್ತಾ ಇರುವಾಗ ಖಂಡಿತವಾಗಿಯೂ ಇದೆ. ಸಭೆಯನ್ನ ಅಸಡ್ಡೆ ಮಾಡಿಕೊಂಡು ಸಭೆಗೆ ಬಾರದೇ ಇರತಕ್ಕಂಥದ್ದು, ಯಾವತ್ತೋ ಒಂದ್ಸಾರಿ ಬರುದು, ಅಥವಾ ಅನೇಕ ಯಾವ ಕಾರ್ಯಕ್ರಮಗಳಿಗೂ ಹಾಜರಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ. ಸೊ ಇವೆಲ್ಲವೂ ಕೂಡ ಈ ದಿನಗಳಲ್ಲಿದೆ. ಸೊ ಹಾಗಾದ್ರೆ ನಾವು ಸ್ವಾಮಿ ಬರ್ತಾ ಇರತಕ್ಕಂಥ ದಿನ ಹತ್ತಿರ ಇದೆ. ಒಂದು ಕಡೆ ಇಸ್ರಾಯೇಲ್ಗೆ ಇರಾನ್ಗೆ ಯುದ್ಧ ಆಗ್ತಾ ಇದೆ, ಅನೇಕ ಕಡೆ ಅಂಟುರೋಗಗಳು ಪ್ರಾರಂಭ ಆಗ್ತಾ ಇದೆ. ಸೊ ಇವೆಲ್ಲವನ್ನ ಗಮನಿಸ್ತಾ ಬರುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಬರೋಣ ಬಹಳಷ್ಟು ದೂರ ಇಲ್ಲ, ಬಹಳ ಹತ್ತಿರ ಆಗ್ತಾ ಇದೆ ಎಂಬುದಾಗಿ ಅನಿಸ್ತಾ ಇದೆ. ಸೊ ಇಂತಹ ಸಂದರ್ಭಗಳಲ್ಲಿ ನಾವು ಸಭೆಗೆ ಎಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೇವೆ, ಸಭೆಗೆ ಎಷ್ಟು ಗೌರವವನ್ನ ಕೊಡ್ತಾ ಇದ್ದೇವೆ ಎಂಬುದನ್ನ ನಾವು ಪರೀಕ್ಷೆ ಮಾಡಿಕೊಂಡು ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು. ಹಾಗೆ ಮಾಡದೆ ಕರ್ತನಿಗೋಸ್ಕರವಾಗಿ ನಾವು ಜೀವಿಸಬೇಕಿರತಕ್ಕಂಥ ಒಂದು ಸಂಗತಿಯನ್ನ ನಾವು ಕಲಿಸುತ್ತಾ ತಿಳಿಸುತ್ತಾ ಮತ್ತು ನಾವು ಕೂಡ ಹಾಗೆ ಪ್ರಾಯೋಗಿಕ ಜೀವನದಲ್ಲಿ ಮುಂದುವರಿಯುತ್ತಾ ನಾವು ಹೋಗ್ತಕ್ಕಂಥದ್ದಾಗಿದೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಿ ದೇವರ